ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಭಗವಂತೌ ಪುನಃ ಪುನಃ. ಜಗದ್ಗುರು ಶ್ರೀಮಚ್ಛಂಕರ ಭಗವತ್ಪಾದಾಚಾರ್ಯರ, ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ, ಜಗದ್ಗುರು ಭಾರತೀಯಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತೇನೆ. ಶ್ರವಣಾಪಿಗಳು ತಮ್ಮೆಲ್ಲರಿಗೂ ಅನೇಕ ಶರಣಾರ್ಥಿಗಳು. ಬ್ರಹ್ಮಸೂತ್ರದ 2ನೇ ಅಧ್ಯಾಯ 1ನೇ ಪಾದ 11ನೇ ಅಧಿಕರಣದೊಳಗೆ 33ನೇ ಸೂತ್ರ, ಲೋಕವತ್ತು ಲೀಲಾ ಕೈವಲ್ಯಂ ಅಂತ. ತೂ ಶಬ್ದೇನ ಆಕ್ಷೇಪಂ ಪರಿಹರತಿ. ಇಲ್ಲಿ ಸೃಷ್ಟಿ ಬಗ್ಗೆ ಆಕ್ಷೇಪವನ್ನ ಮಾಡಿದ್ದ ಪೂರ್ವ ಪಕ್ಷಿಯಾಗಿರತಕ್ಕಂಥವನು. ಅಂದ್ರೆ ಚೇತನಾಗಿರ್ತಕ್ಕಂಥ ಪರಮಾತ್ಮ ಈ ಜಗದ್ಬಿಂಬವನ್ನ ರಚಿಸಲಾರ. ಯಾಕಂತಂದ್ರೆ ಅಲ್ಲಿ ಪ್ರವೃತ್ತಿಗೆ ಏನಾದ್ರೂ ಪ್ರಯೋಜನ ಅನ್ನುವಂತಹದ್ದು ಬೇಕಾಗ್ತದೆ. ಅಲ್ಲಿ ಯಾವುದೇ ಪ್ರಯೋಜನ ಇಲ್ಲದೆ ಇರುವುದರಿಂದ ಪರಮಾತ್ಮ ಈ ಜಗದ್ಬಿಂಬವನ್ನು ರಚಿಸಲಾರ ಅಂತ ಅಲ್ಲೇನು ಒಂದು ಆಕ್ಷೇಪ ಮಾಡಿದ್ನಲ್ರಿ, ಅದಕ್ಕೆ ಇಲ್ಲಿ ಒಂದು ಉತ್ತರವನ್ನ, ಸಿದ್ಧಾಂತವನ್ನ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಪರಮಾತ್ಮ ಈ ಜಗತ್ತನ್ನ ಇಲ್ಲಿ ಅವನು ಲೀಲೆಯಂತೆ ಅಂತ, ಈ ಸೃಷ್ಟಿ ಅನ್ನುವಂತಹದ್ದು ಅವನಿಗೆ ಕೇವಲ ಲೀಲಾ ಮಾತ್ರವಾಗಿದೆ ಅಂತೇಳಿ ಇಲ್ಲಿ ಹೇಳಿಕ್ ಹೊರಟಿದ್ದಾರೆ. ಸಿದ್ಧಾಂತವನ್ನ ಹೇಳ್ತಾ ಇದ್ದಾರೆ, ಪೂರ್ವ ಪಕ್ಷವನ್ನ ಇಲ್ಲಿ ನಿಷೇಧಗೊಳಿಸ್ತಾ ಇದ್ದಾರಂತ. ತೂ ಶಬ್ದೇನ ಆಕ್ಷೇಪಂ ಪರಿಹರತಿ. ಇಲ್ಲಿ ತೂ ಅನ್ನುವಂತ ಶಬ್ದದಿಂದ ಅವನ್ ಪೂರ್ವ ಪಕ್ಷಿಯನ್ನು ಆಕ್ಷೇಪ ಮಾಡಿದ್ನಲ್ಲ, ಅದನ್ನ ಇಲ್ಲಿ ಅಲ್ಲಗಳಿತಾ ಇದ್ದಾರೆ ಅಂತ, ಅದಕ್ಕೆ ಪರಿಹಾರವನ್ನ ಹೇಳ್ತಾ ಇದ್ದಾರೆ ಅಂತ, ಆಕ್ಷೇಪಕ್ಕೆ ಪರಿಹಾರವನ್ನ ಹೇಳ್ತಾ ಇದ್ದಾರೆ. ಯಥಾ ಲೋಕೆ ಕಸ್ಯಚಿತ್ ಆಪ್ತೈಷಣಸ್ಯ ರಾಜ್ಞಃ ರಾಜಾಮಾತ್ಯಸ್ಯ ವಾ ವ್ಯತಿರಿಕ್ತಂ ಕಿಂಚಿತ್ ಪ್ರಯೋಜನಂ ಅನಭಿಸಂಧಾಯ ಕೇವಲಂ ಲೀಲಾರೂಪಾಃ ಪ್ರವೃತ್ತಯಃ ಕ್ರೀಡಾವಿಹಾರೇಷು ಭವಂತಿ. ಯಥಾ ಲೋಕೆ ಅಂತ, ಹೆಂಗ ಲೋಕದೊಳಗ ಕಸ್ಯಚಿತ್ ಆಪ್ತೈಷಣಸ್ಯ ರಾಜ್ಞಃ ಅಂದ್ರೆ ಲೋಕದೊಳಗ ಇಚ್ಛೆನೆಲ್ಲ ಪೂರ್ತಿಗೊಳಿಸಿಕೊಂಡಿರ್ತಕ್ಕಂಥ ಒಬ್ಬನೊಬ್ಬ ರಾಜ ಅಂತ, ಒಬ್ಬ ರಾಜ ಅದನ ಅಂತ ತಿಳ್ಕೊಡ್ರಿ. ಅವನಿಗೆ ಯಾವ ಇಚ್ಛೆಗಳು ಇಲ್ಲ, ಅವನಿಗೆಲ್ಲಾ ಇಚ್ಛೆನೂ ಪೂರ್ತಿಗೊಂಡ್ಬಿಟ್ಟಾವ ಇವಾಗ. ಆಪ್ತೈಷಣಸ್ಯ ಅಂತಂದ್ರೆ ಏನು, ಅವನಿಗೆ ಯಾವುದೇ ಏಷಣ ಅಂದ್ರೆ ಇಚ್ಛೆಗಳು ಇಲ್ಲ ಅಂತ. ಆಪ್ತ ಅಂದ್ರೆ ಏನು, ಪ್ರಾಪ್ತವಾಗಿರ್ತಕ್ಕಂಥವುಗಳು ಅಂತ. ಈಗ ನಮಗ ಅನೇಕ ರೀತಿಯಾಗಿರ್ತಕ್ಕಂಥ ಪ್ರಾಪಂಚಿಕ ವಿಷಯಗಳ ಇಚ್ಛಾ ಅನ್ನುವಂತಹದ್ದು ಇರ್ತದ. ಅವು ನಮಗ ಅಪ್ರಾಪ್ತವಾದಾಗ ಅವುಗಳನ್ನ ಪಡ್ಕೊಳ್ಬೇಕನ್ನುವಂತ ಒಂದು ಇಚ್ಛಾ ನಮಗಿರ್ತದ. ಅವು ಪ್ರಾಪ್ತಿಯಾಗಿದ್ದು ಅಂದ್ರೆ ಅಲ್ಲಿ ಪಡ್ಕೊಳ್ಬೇಕನ್ನುವಂತ ಇಚ್ಛಾನೇ ಬರಂಗಿಲ್ಲ. ಅವನು ದೊರಕಿದ್ದು ಅಂತಂದ್ರೆ ಅವನು ಪಡಿಬೇಕನ್ನುವಂತ ಇಚ್ಛಾ ಬರ್ತದನ್ರಿ ನಮಗ? ಇಲ್ಲ. ಹಂಗ ಇಲ್ಲಿ ರಾಜ್ಞ ಅಂತ, ರಾಜನಾಗಿರ್ತಕ್ಕಂಥವನು ಯಾವ ರೀತಿ ಲೋಕದೊಳಗ ತನ್ನ ಇಚ್ಛೆಗಳು ಏನದಾವೋ ಅವುಗಳನ್ನೆಲ್ಲ ಅವನು ಪ್ರಾಪ್ತ ಮಾಡಿಕೊಂಡಾನ, ಅವನು ಪೂರ್ತಿಗೊಳಿಸ್ಕೊಂಡ್ ಬಿಟ್ಟಾನ ಅಂತ. ರಾಜ್ಞ ರಾಜಾಮಾತ್ಯಸ್ಯ, ರಾಜ್ಯ ಆಗಲಿ ಅಥವಾ ರಾಜನ ಮಂತ್ರಿ ಇರ್ತಾನಲ್ರಿ, ಅಮಾತ್ಯ ಅಂದ್ರೆ ಮಂತ್ರಿ ಅಂತ. ರಾಜನ ಒಂದೊಬ್ಬ ಮುಖ್ಯಮಂತ್ರಿ ಇರ್ತಾನಲ್ರಿ, ಅವನಿಗೆ ಕೆಳಗ ಅರಸ ಮೇನ, ಅವನ ಕೆಳಗೊಬ್ಬ ಅಮಾತ್ಯ ಅಂತ ಇರ್ತಾನ, ಮಂತ್ರಿ ಅಂತ ಇರ್ತಾನ ಅವನು. ಅವರಿಗೆ ವಾ ವ್ಯತಿರಿಕ್ತಂ ಕಿಂಚಿತ್ ಪ್ರಯೋಜನಂ ಅನಭಿಸಂಧಾಯ, ಅವರಿಗೆ ಅಂದ್ರೆ ಇಲ್ಲಿ ರಾಜನಿಗಾಗಲಿ ಅಥವಾ ರಾಜನ ಒಬ್ಬ ಮುಖ್ಯಮಂತ್ರಿಗಾಗಲಿ ಹೇಗೆ ಅಲ್ಲಿ ಮತ್ತೊಂದು ಯಾವುದಾದರೂ ವ್ಯತಿರಿಕ್ತಂ ಅಂದ್ರೇನು, ಬೇರೆ ಯಾವುದೊಂದು ಕಿಂಚಿತ್ ಪ್ರಯೋಜನಂ ಅನಭಿಸಂಧಾಯ, ಯಾವುದೊಂದು ಪ್ರಯೋಜನ ಒಂದು ಇಚ್ಛೆ ಎನ್ನುವಂತಹದಿಲ್ಲದೆ, ಅವರಿಗೆ ಯಾವುದೇ ಪ್ರಯೋಜನದ ಇಚ್ಛಾ ಇಲ್ಲ ಅವರಿಗೆ, ರಾಜನಿಗಾಗಲಿ ಅಥವಾ ಆ ಮುಖ್ಯಮಂತ್ರಿಗಾಗಲಿ
ಬೇರೊಂದು ಯಾವುದೇ ಪ್ರಯೋಜನದ ಒಂದು ಇಚ್ಛೆ ಎನ್ನುವಂತಹದ್ದಿಲ್ಲದೆ ಯಾವ ರೀತಿಯಾಗಿ ಕೇವಲಂ ಲೀಲಾರೂಪಾ ಪ್ರವೃತ್ತಯ ಕ್ರೀಡಾ ವಿಹಾರೇಸು ಭವಂತಿ. ಇಲ್ಲಿ ರಾಜ ಅಥವಾ ಅಮಾತ್ಯನಾಗಿರ್ತಕ್ಕಂಥವ್ನು ಏನ್ ಮಾಡ್ತಾನ ಅಂತಂದ್ರೆ ಇಲ್ಲಿ ಕ್ರೀಡಾ ವಿಹಾರಗಳಲ್ಲಿ ಮಾಡ್ತಾರ ಅವರು. ಅಂದ್ರೆ ಅರಣ್ಯ ಪ್ರದೇಶದಲ್ಲಿ ಪ್ರಾಣಿಗಳನ್ನ ಬೇಟೆ ಆಡ್ಲಿಕ್ಕೆ ಹೋಗ್ತಾರ ಅವರು. ಯಾಕಂದ್ರೆ ಅದೊಂದು ಕೇವಲ ಅದು ವಿನೋದಾರ್ಥವಾಗಿ ಅಂತ. ಅದರಿಂದ ಅವ್ರಿಗೇನು ಪ್ರಯೋಜನ ಇಲ್ಲ. ಆ ಪ್ರಾಣಿಗಳ ಬೇಟೆ ಆಡೋದು ಕ್ರೀಡಾ ವಿಹಾರೇಸು ಪ್ರವೃತ್ತಯ ಅಂತ. ಅಲ್ಲಿ ಲೀಲಾರೂಪವಾಗಿರ್ತಕ್ಕಂಥ ಒಂದು ಕ್ರೀಡಾರೂಪವಾಗಿರ್ತಕ್ಕಂಥ ಪ್ರವೃತ್ತಿಗಳು ಆಗ್ತಾ ಇದ್ದಾವೆ ಅಂತ. ಅಲ್ಲಿ ಯಾವುದೇ ಪ್ರಯೋಜನದ ಇಚ್ಛೆ ಇಲ್ಲದೆ ಇದ್ರೂ ಕೂಡ ರಾಜನಿಗೆ ಅಥವಾ ಮಂತ್ರಿಗೆ ಅಲ್ಲಿ ಯಾವುದೇ ಪ್ರಯೋಜನದ ಒಂದು ಇಚ್ಛಾ ಇಲ್ಲ. ಅವನಿಗೆ ಇಂಥ ಪ್ರಯೋಜನ ಆಗ್ಬೇಕಪ್ಪ, ನಾ ಪ್ರಾಣಿ ಬೇಟೆ ಆಡೋದ್ರಿಂದ ನನಗಿಂಥದ್ದೊಂದು ಲಾಭ ಆಗ್ತದ ಅಂತ ಹೇಳಿ ಅಲ್ಲಿ ಯಾವುದೇ ಪ್ರಯೋಜನದ ಒಂದು ಇಚ್ಛೆ ಇಲ್ಲದೆ ಇದ್ರೂ ಕೂಡ ಅಲ್ಲಿ ಒಂದು ಕ್ರೀಡೆಗೋಸ್ಕರವಾಗಿ ಏನ್ ಮಾಡ್ತಾರ ಅವರು ಅಲ್ಲಿ ವಿಹಾರಗಳಲ್ಲಿ ಯಾವ ರೀತಿಯಾಗಿ ವಿನೋದಾರ್ಥವಾಗಿ, ಅಂದ್ರೆ ಲೀಲಾ ಅಂತಂದ್ರೆ ಏನ್ರಿ ಇಲ್ಲಿ ವಿನೋದಾರ್ಥವಾಗಿ ಅಂತ ಅವರು ಪ್ರಾಣಿಗಳನ್ನ ಬೇಟೆಯಾಡೋದು ಅಥವಾ ವನಗಳಲ್ಲಿ ವಿಹಾರ ಮಾಡುವಂತಹದ್ದು ಅದು ಕೇವಲ ವಿನೋದಕ್ಕೋಸ್ಕರವಾಗಿ ಅಂತ ಹೇಳ್ತಾರ ಅವರು. ಅಲ್ಲಿ ಏನಾದ್ರು ಪ್ರಯೋಜನ ಐತಂದ್ರ ಅವ್ರಿಗೆ ಪ್ರಾಣಿಗಳ ಬೇಟೆ ಆಡ್ಕೊಂಡ್ ಬರ್ತಾರಲ್ಲ, ಅರಣ್ಯದೊಳಗೆ ಹೋಗ್ತಾರಲ್ರ ಅವರು, ರಾಜನು ಹೋಗ್ತಾನ ಅಥವಾ ಮಂತ್ರಿಯರ ಹೋಗ್ತಾನೆ. ಈಗ ಅಲ್ಲಿ ಪ್ರಾಣಿಗಳ ಬೇಟೆ ಆಡೋದು ಏನು, ಇವರು ಬೇಟೆಗಾರರು ಇರ್ತಾರಲ್ಲ ಅವರು ಪ್ರಾಣಿಗಳನ್ನು ಬೇಟೆ ಆಡಿ ಅದರ ಮಾಂಸವನ್ನ ತಿನ್ನೋದು ಅದೇನಾದ್ರೂ ಮಾಡ್ತಾರ ಅವರು. ಅವ್ರಿಗೊಂದು ಪ್ರಯೋಜನ ಐತಿ. ಇಲ್ಲಿ ರಾಜನಿಗಾಗ್ಲಿ ಅಥವಾ ಅಲ್ಲಿ ಮುಖ್ಯಮಂತ್ರಿಗಾಗ್ಲಿ ಅವರು ವಿನೋದಕ್ಕೋಸ್ಕರವಾಗಿ ಏನ್ ಮಾಡ್ತಾರ ಅಂತಂದ್ರೆ ಕ್ರೀಡಾ ವ್ಯವಹಾರಗಳಲ್ಲಿ ಪ್ರವೃತ್ತರಾಗಿರ್ತಕ್ಕಂಥದ್ದು ಲೋಕದಲ್ಲಿ ನಮಗೆ ಕಂಡು ಬರ್ತದ ಅಂತ ಇದು ನೋಡ್ತಾ ಇದ್ದೇವೆ ಲೋಕದಲ್ಲಿ. ರಾಜ ಅಲ್ಲಿ ಲೀಲಾ ಅಂದ್ರೆ ಏನು, ಲೀಲಾರೂಪ ಅಂದ್ರೆ ಏನ್ರಿ ವಿನೋದಾರ್ಥವಾಗಿ ಯಾವ ರೀತಿಯಾಗಿ ಕ್ರೀಡೆಗಳಲ್ಲಿ ವಿಹಾರಗಳಲ್ಲಿ ಕ್ರೀಡಾರ್ಥವಾಗಿರ್ತಕ್ಕಂಥ ವ್ಯವಹಾರಗಳಲ್ಲಿ ಪ್ರವೃತ್ತಿಯಾಗಿರ್ತಕ್ಕಂಥದ್ದು ಲೋಕದಲ್ಲಿ ನಮಗೆ ಯಾವ ರೀತಿ ಕಂಡು ಬರ್ತಾ ಇದೆಯೋ. ಯಥಾಚ ಅಥವಾ ಅಂತ ಹೇಳ್ತಾರೆ. ಈಗ ನಮಗೆಲ್ರಿ ಹಿಂದ್ ರಾಜರಿದ್ರು, ಪ್ರಾಣಿಗಳ ಬೇಟೆ ಆಡಕ್ ಹೋಗ್ತಿದ್ರು. ಈಗಂತೂ ಯಾವ ರಾಜರು ಇಲ್ಲ, ನಮಗ ರಾಜರು ನೋಡಿನೂ ಇಲ್ಲ, ಅವ್ರು ಬೇಟೆ ಆಡೋದು ನಮ್ಗೆ ಗುರ್ತಿಲ್ಲ ಅಂತಂದ್ರೆ ಅದಕ್ಕೆ ಇನ್ನೊಂದು ಉದಾಹರಣೆ ಕೊಡ್ತಾರೆ. ಯಥಾಚ ಅಂತಂದ್ರೆ ಹೇಗೆ ಉಚ್ಛ್ವಾಸ ಪ್ರಶ್ವಾಸಾದಯ ಅನಭಿಸಂಧಾಯ ಬಾಹ್ಯಂ ಕಿಂಚಿತ್ ಪ್ರಯೋಜನಂ ಸ್ವಭಾವಾದೇವ ಸಂಭವಂತಿ. ಈಗ ನಾವು ಉಸಿರು ತಗೊಳ್ತೇವೆ, ಉಚ್ಛ್ವಾಸ ಪ್ರಶ್ವಾಸಾದಯ, ಉಸಿರು ತಗೊಳ್ಳೋದಾಗ್ಲಿ ಉಸಿರು ಬಿಡುದಾಗ್ಲಿ ಅಂತ. ಇವು ನಮಗ ನಿತ್ಯ ನಿರಂತರ ನಡೆದಿತ್ತಿಲ್ರಿ. ನಾವು ಉಸಿರು ತಗೊಳ್ಳೋದು ಬಿಡುದು ತಗೊಳ್ಳೋದು ಬಿಡುದು, ಇದಕ್ಕೇನಾದ್ರು ವಿಶ್ರಾಂತಿ ಐತೇನ್ರಿ? ಇವಾಗ ನಾವು ಉಸಿರಾಟ ಮಾಡ್ತೇವಲ್ರಿ, ಇವಾಗ ಒಂದ್ ದಿವಸಕ್ಕೆ 21,600 ಸಾರಿ ಶ್ವಾಸೋಚ್ಛ್ವಾಸ ಕ್ರಿಯೆ ನಡೀತದಂತ. ಉಸಿರಾಟ ತಗೊಳ್ಳೋದು ಬಿಡುದು ಒಂದ್ ದಿವಸಕ್ಕೆ 21,600 ಸಾರಿ ನಡೀತೈತೆ ಅಂತಿದ್ದಾರೆ. ಇದು ತಗೊಳ್ಬೇಕಾದ್ರೆ ಅನಭಿಸಂಧಾಯ ಬಾಹ್ಯಂ ಕಿಂಚಿತ್ ಅಂದ್ರೆ ಹೊರಗಿನ ಯಾವುದೇ ಪ್ರಯೋಜನ ಅನ್ನುವಂತಹದ್ದಿಲ್ಲದೆ ಅಂತ. ಆ ಉಸಿರು ತಗೊಳ್ಳೋದು ಬಿಡುದು ಈ ಒಂದು ಪ್ರವೃತ್ತಿ ಅನ್ನುವಂತಹದ್ದು ಅದು ಯಾವ ರೀತಿ ಹೊರಗಿನ ಏನಾದ್ರೂ ಒಂದು ಪ್ರಯೋಜನ ಆಗ್ಲಿ ಅಂತ ಹೇಳಿ ನಾವು ಉಸಿರು ತಗೊಳ್ಳೋದು ಬಿಡುದು ಮಾಡ್ತೇವನ್ರಿ ನಾವು. ಹೊರಗಿಂದ ಏನೊಂದು ಪ್ರಯೋಜನ ಅಪೇಕ್ಷೆ ಇಲ್ಲದೆ ಹೆಂಗ್ ಸ್ವಾಭಾವಿಕವಾಗಿ ಅದನ್ನ ನಡೀತಾ ಇದೆ ಇಲ್ರಿ ಅದು. ಉಸಿರು ತಗೊಳ್ಳೋದು ಬಿಡುದು ಈ ಕೆಲಸ ಅಲ್ಲಿ ಸ್ವಾಭಾವಿಕವಾಗಿ ಸ್ವಭಾವದಿಂದಲೇ ಯಾವ ರೀತಿಯಾಗಿ ಆಗ್ತಾ ಇದೆಯೋ ಅಂತ. ಇಲ್ಲಿ ಲೀಲೆ ಅಂತಂದ್ರೆ ಇಲ್ಲಿ ಸ್ವಭಾವ ಅಂತನೂ ಕೂಡ ಅರ್ಥ ಮಾಡಿದಾರಂತ. ಇಲ್ಲಿ ವಿನೋದ ಅನ್ನುವಂತ ಪ್ರಯೋಜನ ಕೂಡ ಇಲ್ಲಿ ಇಲ್ಲಂದಂತೆ ಆಗ್ತದಂತ ಹೇಳ್ತಾರೆ ಇಲ್ಲಿ. ಅಂದ್ರೆ ಶ್ವಾಸೋಚ್ಛ್ವಾಸ ಇಲ್ಲಿ ಮಾಡುವಾಗ ಅಲ್ಲಿ ವಿನೋದ ಅನ್ನುವಂತಹದ್ದಿಲ್ಲ ಅಲ್ಲಿ. ಇದು ಸ್ವಭಾವ ಅಂದ್ರೆ ಏನು, ಸ್ವಾಭಾವಿಕವಾಗಿ ಇದು ನಡೀತೈತೆ ಅಂತ ಅಲ್ಲಿ. ಅಲ್ಲಿ ಯಾವುದೇ ಒಂದು ಪ್ರಯೋಜನ ಇಲ್ಲ ಅಂತ. ನಾವು ಶ್ವಾಸೋಚ್ಛ್ವಾಸ ಕೊಡೋದ್ರಿಂದ ಏನೋ ಯಾವುದೋ ಒಂದು ಹೊರಗಿಂದ ಒಂದು ಲಾಭ ಆಗ್ತೈತಿ, ಏನೋ ಪ್ರಯೋಜನ ಆಗ್ತೈತಿ ಅನ್ನುವಂತಹದ್ದಿಲ್ಲ. ಅದು ಸ್ವಾಭಾವಿಕವಾಗಿ ಅದು ನಿರಂತರವಾಗಿ ನಡೀತಾ ಇದೆ ಅಂತ ಇಲ್ಲಿ ಅದನ್ನ ಹೇಳಿದ್ರು ಅವರು. ಯಥಾಚ ಉಚ್ಛ್ವಾಸ ಪ್ರಶ್ವಾಸಾದಯ
ಅನಭಿಸಂಧಾಯ ಬಾಹ್ಯಂ ಕಿಂಚಿತ್ ಪ್ರಯೋಜನಂ ಸ್ವಭಾವದೇವ ಸಂಭವಂತಿ. ಅಷ್ಟಾಯ್ತಲ್ರಿ. ಉಸಿರು ತಗೊಳ್ಳೋದು ಮತ್ತು ಬಿಡುವುದು ಇವು ಅನಭಿಸಂಧಾಯ ಅಂತಂದ್ರೆ ಏನು, ಇಲ್ಲಿ ಹೊರಗಿನ ಯಾವುದೇ ಒಂದು ಪ್ರಯೋಜನ ಅನ್ನುವಂಥದ್ದು ಇಲ್ಲದೆ ಅಂತ. ಬಾಹ್ಯ ಕಿಂಚಿತ್ ಪ್ರಯೋಜನಂ ಅಭಿಸಂಧಾಯ ಅಂತ, ಹೊರಗಿನ ಯಾವುದೇ ಪ್ರಯೋಜನವನ್ನ ಅದು ಬಯಸದೆ ಅಂತ, ಅಪೇಕ್ಷಿಸದೆ ಅಂತ. ಸ್ವಭಾವಾದೇವ ಸಂಭವಂತಿ ಅಂತ, ಇದು ಸ್ವಾಭಾವಿಕವಾಗಿ ಯಾವ ರೀತಿಯಾಗಿ ಸಂಭವಿಸ್ತಾ ಇದೆಯೋ. ಏವಂ ಅಂದ್ರೆ ಹಾಗೆ. ಎರಡು ದೃಷ್ಟಾಂತಗಳನ್ನ ಕೊಟ್ರು. ರಾಜ ಮತ್ತು ಮಂತ್ರಿ ಹೆಂಗ ಕಾಡಿನೊಳಗ ಅರಣ್ಯ ಪ್ರದೇಶದೊಳಗ ಯಾವುದೊಂದು ಪ್ರಯೋಜನವಿಲ್ಲದೆ ಅಲ್ಲಿ ವಿನೋದಾರ್ಥವಾಗಿ ಪ್ರಾಣಿಗಳ ಬೇಟೆಯಾಡತಕ್ಕಂತಹದ್ದು, ಅಲ್ಲಿ ಕ್ರೀಡಾ ವಿಹಾರಗಳಲ್ಲಿ ಯಾವ ರೀತಿಯಾಗಿ ಪ್ರವೃತ್ತಿ ಅನ್ನುವಂತ ಸಂಭವಿಸ್ತದಲ್ರಿ, ಅಲ್ಲೇನು ಲಾಭ ಇಲ್ಲ ಅವ್ರಿಗೆ, ಯಾವ ಪ್ರಯೋಜನ ಇಲ್ಲದೆ ರಾಜ ಅಥವಾ ಮಂತ್ರಿ ಆಗಿರ್ತಕ್ಕಂಥವನು ಅಲ್ಲಿ ಯಾವ ರೀತಿಯಾಗಿ ಅಲ್ಲಿ ಅನೇಕ ಕ್ರೀಡೆಗಳನ್ನ ಮಾಡ್ತಾ ಇದ್ದಾನೋ, ವಿನೋದಾರ್ಥವಾಗಿ ಪ್ರಾಣಿಗಳ ಬೇಟೆ ಆಡೋದಾಗ್ಲಿ ಅಂತವೆಲ್ಲ ಮಾಡ್ತಾ ಇದ್ದಾನೋ ಹಾಗೆ ಅಂತ. ಮತ್ತೆ ಇನ್ನೊಂದು ಉದಾಹರಣೆ ಏನ್ ಕೊಟ್ರು, ನಮ್ಮ ಶ್ವಾಸೋಚ್ಛ್ವಾಸಗಳು ಇದು ಹೊರಗಿನ ಯಾವುದೇ ಪ್ರಯೋಜನವನ್ನ ಬಯಸದೆ ಸ್ವಾಭಾವಿಕವಾಗಿಯೇ ಇದು ನಿರಂತರವಾಗಿ ಶ್ವಾಸೋಚ್ಛ್ವಾಸ ಕ್ರಿಯೆ ಅನ್ನುವಂಥದ್ದು ಇದು ನಡೀತಾ ಇದೆ ಅಂತ, ಹಾಗೆ ಅಂತ. ಏವಂ ಈಶ್ವರಸ್ಯಾಪಿ ಅನಪೇಕ್ಷ ಕಿಂಚಿತ್ ಪ್ರಯೋಜನಾನಂತರಂ ಸ್ವಭಾವಾದೇವ ಕೇವಲಂ ಲೀಲಾರೂಪ ಪ್ರವೃತ್ತಿರ್ಭವಿಷ್ಯತಿ. ಈಶ್ವರಸ್ಯಾಪಿ, ಹಾಗೆ ಇಲ್ಲಿ ಈಶ್ವರನು ಕೂಡ ಮಾಯಾ ಉಪಾದಿಯಿಂದ ಕೂಡಿಕೊಂಡಿರ್ತಕ್ಕಂಥ ಏನ್ ಈಶ್ವರ ಅದಾನಲ್ರಿ, ಕಿಂಚಿತ್ ಪ್ರಯೋಜನಾಂತರಂ ಅನಪೇಕ್ಷ, ಒಂದು ಸ್ವಲ್ಪ ಕೂಡ ಹೊರಗಿನ ಪ್ರಯೋಜನವನ್ನ ಬಯಸದೆ, ಈ ಜಗತ್ತನ್ನ ಅವನೇನು ಸೃಷ್ಟಿ ಮಾಡಿದಾನಲ್ಲ ಅವನಿಗೆ ಇದರಿಂದ ಏನೋ ಲಾಭ ಐತೇನೋ, ಈಶ್ವರನಿಗೆ ಸ್ವಲ್ಪ ಆದ್ರೆ ಏನಾದ್ರೂ ಪ್ರಯೋಜನವನ್ನ ಅಪೇಕ್ಷೆ ಇಟ್ಟುಕೊಂಡು ಅವ ಇಲ್ಲಿ ಸೃಷ್ಟಿ ಮಾಡ್ಯಾನೇನು ಅಂತಂದ್ರೆ ಇಲ್ಲ. ಸ್ವಭಾವಾದೇವ ಅಂದ್ರೆ ಸ್ವಾಭಾವಿಕವಾಗಿಯೇ, ಕೇವಲಂ ಲೀಲಾರೂಪ ಅಂದ್ರೆ ಏನು, ಲೀಲಾ ಅಂದ್ರೆ ಇಲ್ಲಿ ವಿನೋದ ಅಂದ, ಅವನು ವಿನೋದಾರ್ಥವಾಗಿ ಅವನ ಪ್ರವೃತ್ತಿ ಅನ್ನುವಂತಹದ್ದು ಇಲ್ಲಿ ಸಂಭವಿಸ್ತದ ಅಂತ ಹೇಳ್ತಾರ ಅವರು. ಈಶ್ವರನಿಗೆ ಯಾವುದೇ ಒಂದು ಪ್ರಯೋಜನ ಅನ್ನುವಂತಹದ್ದು ಅಲ್ಲಿ ಅಪೇಕ್ಷೆ ಮಾಡ್ಲಾರ್ದೆ ಸ್ವಭಾವದಿಂದಲೇ ಸ್ವಾಭಾವಿಕವಾಗಿ ಯಾವ ರೀತಿಯಾಗಿ ವಿನೋದಾರ್ಥ ರೂಪವಾಗಿರ್ತಕ್ಕಂಥ ಪ್ರವೃತ್ತಿ ಅನ್ನುವಂತಹದ್ದು ಆ ಈಶ್ವರನಿಗೂ ಕೂಡ ಇದು ನಡಿಬಹುದು ಅಂತ ಇಲ್ಲಿ ಆಚಾರ್ಯರು ಭಾಷ್ಯದಲ್ಲಿ ಹೇಳಿದ್ರದನ್ರಿ. ನಹಿ ಈಶ್ವರಸ್ಯ ಪ್ರಯೋಜನಾಂತರಂ ನಿರೂಪ್ಯಮಾಣಂ ನ್ಯಾಯತಃ ಸೃಜಿತೋ ವಾ ಸಂಭವತಿ. ನೋಡಿ, ಈಶ್ವರಸ್ಯ ಪ್ರಯೋಜನಾಂತರಂ ನಿರೂಪ್ಯಮಾಣಂ, ಇಲ್ಲಿ ಈಶ್ವರನಿಗೆ ಒಂದು ನ್ಯಾಯದಿಂದಲಾಗಲಿ ಅಥವಾ ಶ್ರುತಿಯಿಂದಲಾಗಲಿ ವಿಚಾರ ಮಾಡಿ ನೋಡಿದ್ರ ಅವನಿಗೆ ಮತ್ತೊಂದು ಏನಾದ್ರೂ ಪ್ರಯೋಜನ ಅನ್ನುವಂತಹದ್ದು ಈ ಸೃಷ್ಟಿ ಮಾಡೋದ್ರಿಂದ ಏನಾದ್ರೂ ಒಂದು ಪ್ರಯೋಜನ ಆಗ್ತದನ್ನುವಂತಹದ್ದು ಇದು ಸಂಭವಿಸ್ತದೇನು ಅಂತಂದ್ರೆ ಇಲ್ಲ ಅಂತ. ನ್ಯಾಯತಃ ಅಂದ್ರೆ ನ್ಯಾಯದಿಂದಲಾಗಲಿ, ಶ್ರುತಿತಃ ಅಂತ ಹೇಳಿದ್ರು. ಶ್ರುತಿತಃ ಅಂತಂದ್ರೆ ಶ್ರುತಿಯಿಂದಲಾಗಲಿ ಅಂತ, ನ್ಯಾಯದಿಂದಲಾಗಲಿ ಅಥವಾ ಶ್ರುತಿಯಿಂದಲಾಗಲಿ ನಾವು ಪ್ರಯೋಜನಾಂತರಂ ನಿರೂಪ್ಯಮಾಣಂ ಅಂದ್ರೆ ಇಲ್ಲಿ ಬೇರೊಂದು ಪ್ರಯೋಜನ ಅಂತ, ಮತ್ತೊಂದು ಯಾವ್ದಾದ್ರೂ ಪ್ರಯೋಜನ ಅನ್ನುವಂತಹದ್ದು ನಾವು ವಿಚಾರ ಮಾಡಿ ನೋಡಿದ್ರ ಅಲ್ಲಿ ಯಾವುದು ಅಲ್ಲಿ ಸಂಭವಿಸುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕ ಅಲ್ಲಿ ಈಶ್ವರನಿಗೆ ಯಾವ ಪ್ರಯೋಜನ ಅಲ್ಲಿ ಇಲ್ಲೇ ಇಲ್ಲ ಅಂತ, ಅವನಿಗೆ ಮತ್ತೊಂದು ಪ್ರಯೋಜನ ಅನ್ನುವಂತಹದ್ದು ಅವನಿಗೆ ಅದೇನು ಅಂತಂದ್ರೆ ಇಲ್ಲ. ಅಂದ್ರೆ ಸ್ವಾಭಾವಿಕವಾಗಿ ಅದು ಅವನಿಗೆ ಆ ಶ್ರುತಿ ಅದು ಏನು ಜಗತ್ತನ್ನ ಲೀಲಾರೂಪವಾಗಿ ವಿನೋದಾರ್ಥವಾಗಿ ಇದನ್ನು ಮಾಡಿದಾನಂತ. ನಚ ಸ್ವಭಾವ ಪರ್ಯನುಯೋಕ್ತುಂ ಚ ಶಕ್ಯತೆ. ಇನ್ನೂ ಒಂದು ಮಾತು ಏನ್ ಹೇಳಿದ್ರು ಅಂತಂದ್ರೆ, ಈ ಸ್ವಭಾವ ಅನ್ನುವಂತಹದ್ದನ್ನ ಅಂದ್ರೆ ಆ ಈಶ್ವರನ ಒಂದು ಸ್ವಭಾವ ಐತಲ್ಲ, ಅದನ್ನು ಕೂಡ ನಾವು ಅಪೇಕ್ಷೆ ಮಾಡಕ್ ಆಗ್ತದೇನು ಅಂತಂದ್ರೆ ಇಲ್ಲ. ಈಗ ಬೆಂಕಿ ಅನ್ನುವಂತಹದ್ದು ಯಾಕಪ್ಪ ಸುಡ್ತದ ಅಂತ ಹೇಳಿ ಯಾರು ಆಕ್ಷೇಪಿಸುವುದಿಲ್ಲ ಅಂತ. ಅದು ಬೆಂಕಿ ಸ್ವಭಾವ ಅಲ್ರಿ, ಅದು ಬೆಂಕಿ ಯಾಕೆ ಸುಡ್ತೈತೆ ಅಂತ ಯಾರ ಕೇಳ್ತಾರನ್ರಿ? ಅದು ಇಲ್ಲ. ಯಾಕ ನಿಮಿತ್ತವಾಗಿ ನಡೆಯುತ್ತಿರುವುದೇ ಸ್ವಭಾವ ಅಂತ. ಯಾವ ನಿಮಿತ್ತ ಇಲ್ಲದೆ ನಡೀತದಲ್ಲ ಅದು ಸ್ವಭಾವ ಅಂತ. ಹಿಂಗ ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳದಾವಲ್ರಿ,
ಇದು ಪರಮಾತ್ಮನ ಸ್ವಭಾವ ಅಂತಿದ್ರಿ. ಇದು ಪರಮಾತ್ಮನ ಸ್ವಭಾವ. ಜಗತ್ತಿನ ಸೃಷ್ಟಿ ಮಾಡೋದಾಗಲಿ, ಅದನ್ನ ಸಂರಕ್ಷಣೆ ಮಾಡುವಂತಹದ್ದಾಗಲಿ, ಲಯ ಮಾಡುವಂತಹದ್ದಾಗಲಿ, ಅದು ಪರಮಾತ್ಮನ ಕೇವಲ ಸ್ವಭಾವ ಆಗೈತಿ ಅಂತ. ಇಲ್ಲಿ ಅನಿರ್ವಾಚ್ಯವಾಗಿರ್ತಕ್ಕಂಥ ಅವಿದ್ಯೆ ಅದು ಪರಮೇಶ್ವರನ ಒಂದು ಲೀಲಾ ಅಥವಾ ಸ್ವಭಾವ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ವ್ಯಾಖ್ಯಾನಕಾರರು ನ್ಯಾಯ ನಿರ್ಣಯದೊಳಗ ಈ ರೀತಿಯಾಗಿ ಅನಿರ್ವಾಚ್ಯ ಅವಿದ್ಯೆ ಇಲ್ಲಿ ಪರಮೇಶ್ವರನ ಒಂದು ವಿನೋದ ಅಥವಾ ಸ್ವಭಾವ ಅಂತ ಹೇಳಿ ಬರೆದಾರ. ಯಾಕಂದ್ರೆ ಕಾಲಾದಿಗಳಿರುವಲ್ಲಿ ಅಲ್ಲಿ ಈಶ್ವರನು ಕೂಡ ಸೃಷ್ಟಿಯನ್ನ ಮಾಡ್ಬೇಕಾಗ್ತದಂತೇಳಿ ರತ್ನಪ್ರಭಾ ಟೀಕೆಯೊಳಗನು ಕೂಡ ಕಾಲಾದಿಗಳು ಕೂಡ ಕಾರ್ಯ ಎಂಬುದನ್ನ ಅಲ್ಲಿ ಕೈ ಬಿಟ್ಟಾರ ಅಂತ. ಅದಿರ್ಲಿ, ಅಂದ್ರೆ ಟೀಕಾಕಾರ ಒಂದೊಂದು ರೀತಿ ಅದಕ್ಕೆ ಅವರು ವ್ಯಾಖ್ಯಾನ ಮಾಡ್ಕೊಂತ ಬಂದಾರ. ಅದಕ್ಕ ಇಲ್ಲಿ ನಮಗೇನ್ ಹೇಳಿದ್ರು ಅಂತಂದ್ರೆ ನಚ ಸ್ವಭಾವ ಪರ್ಯಾಯೋಕ್ತುಂ ಶಕ್ಯತೆ ಅಂತ ಇಷ್ಟ ಆಯ್ತ್ರೆ. ಈಗ ಯದ್ಯಪಿ ಅಸ್ಮಾಕಂ ಇಯಂ ಜಗದ್ಬಿಂಬ ರಚನಾ ಗುರುತರ ಸಂರಂಭೇಮೇವಾ ಭಾತಿ. ಯದ್ಯಪಿ ಅಂದ್ರೆ ಒಂದು ವೇಳೆ ಅಂತ. ಇಲ್ಲಿ ನಾವು ಈ ಜಗದ್ಬಿಂಬ ಅನ್ನುವಂತಹದ್ದನ್ನ ಇದನ್ನ ರಚನಾ ಮಾಡ್ತಕ್ಕಂಥದ್ದು ನಮಗ ಇದು ಬಹಳ ಕಷ್ಟ ಅಂತ ಅನಿಸ್ತದೆ. ಇದು ಯಾಕಂದ್ರೆ ಈ ಯಾಕಂದ್ರೆ ಇದು ಬಹಳ ವಿಚಿತ್ರವಾಗಿರ್ತಕ್ಕಂಥದ್ದು. ಇಯಂ ಜಗದ್ಬಿಂಬ ರಚನಾ ಗುರುತರ ಸಂರಂಭಮೇವ ಆಭಾತಿ. ಆಭಾತಿ ಅಂದ್ರೆ ತೋರುತ್ತದೆ ಅಂತ. ಗುರುತರ ಅಂದ್ರೆ ಬಹಳ ಕಷ್ಟ ಸಾಧ್ಯವಾದದ್ದು ಅಂತ. ಈ ಜಗದ್ಬಿಂಬ ರಚನೆಯನ್ನ ಮಾಡುವಂತಹದ್ದು ಅಷ್ಟು ಸರಳ ಇಲ್ಲ ನೋಡ್ರಿ. ಇವಾಗ ಈಗ ಭೂಮಿ ರಚನಾ ಮಾಡೋದಾಗ್ಲಿ, ಜಲ ರಚನಾ ಮಾಡೋದಾಗ್ಲಿ, ಅಗ್ನಿ, ವಾಯು, ಆಕಾಶ, ಅವು ಮಹತ್ತತ್ವ ಇವೆಲ್ಲ ರಚನಾ ಮಾಡಬೇಕು ಅಂತಂದ್ರೆ ಈ ಭೌತಿಕವಾಗಿರ್ತಕ್ಕಂಥ ದೇಹಗಳದಾವಲ್ರಿ, ಈ ಎಲ್ಲಾ ಪ್ರಾಣಿಗಳು, ಪಕ್ಷಿಗಳು, ಆಮೇಲೆ ಮೃಗಗಳು, ಕ್ರಿಮಿಕೀಟಗಳು, ಮರಗಳು, ಈ ಮನುಷ್ಯರು, ದೇವತೆಗಳು, ರಾಕ್ಷಸರು, ಮತ್ತೆ ಇವರೆಲ್ಲಾನು ಸೃಷ್ಟಿ ಮಾಡ್ಬೇಕಂದ್ರೆ ಇದನ್ನ ಸರಳ ಕೆಲಸ ಅನ್ರಿ ಇದು. ಗುರುತರ ಸಂರಂಭಮೇವ ಆಭಾತಿ ಅಂತ. ಇದು ಬಹಳ ಕಷ್ಟ ಸಾಧ್ಯ ಅಂತ ಹೇಳ್ತಾ ಇದ್ದಾರೆ. ಇದು ಪರಮಾತ್ಮನಿಗೂ ಕೂಡ ಈ ಜಗದ್ಬಿಂಬ ರಚನಾ ಮಾಡ್ತಕ್ಕಂಥದ್ದು ಇದು ಕಷ್ಟ ಸಾಧ್ಯ ಅಂತ ನಮಗ ಹಂಗ ತೋರ್ತದಂತ ನಮಗ ದೃಷ್ಟಿಯೊಳಗ. ಯದ್ಯಪಿ ಅಸ್ಮಾಕಂ ಅಂತ ಹೇಳಿದ್ರು ಅವರು. ಒಂದ್ ವೇಳೆ ನಮಗ ಎಂ ಜಗದ್ಬಿಂಬ ರಚನಾ ಗುರುತರ ಸಂಭ್ರಮೇಮೇವ ಆಭಾತಿ ತಥಾಪಿ ಪರಮೇಶ್ವರಸ್ಯ ಲೀಲ ಇವ ಕೇವಲ ಇಯಂ. ತಥಾಪಿ ಅಂದ್ರೆ ಆದಾಗ್ಯೂ ಅಂದ್ರೆ ಇಲ್ಲಿ ಪರಮೇಶ್ವರನಿಗೆ ಇದೇನಪ್ಪಾ ಅಂದ್ರೆ ಬರೀ ಲೀಲಾ ಅಂತಿದು. ಈಗ ನಾವು ಕಣ್ಣು ಮುಚ್ಚಿ ಕಣ್ಣು ಬೆಳಕಿಸ್ತೇವಲ್ರಿ. ಇವಾಗ ಕಣ್ಣು ಮುಚ್ಚಿ ಕಣ್ಣು ತೆಗಿತೇವಲ್ರಿ, ಅದು ಎಷ್ಟೊತ್ತು ಬೇಕ್ರಿ? ಅದು ನಾವು ಅಲ್ಲಿ ಪ್ರಯಾಸ ಪಡುತ್ತೇವನ್ರಿ ಅದನ್ನ. ಅಲ್ಲಿ ಬಾಳ ಆಯಾಸ ಆಕೈತಿ ಅಂತೇವನ್ರಿ ನಾವಿಲ್ಲಿ. ಅಲ್ಲಿ ಲೀಲಾ ಮಾತ್ರ ಅಂತಂದ್ರೆ ಏನಲ್ಲಿ ಅಲ್ಲಿ ಏನ್ ಆಯಾಸನ ಇಲ್ಲ ಅಂತಲ್ಲಿ. ಕಣ್ಣು ಪಿಳಕಿಸುವುದು ಅಲ್ಲಿ ಏನ್ ಆಯಾಸ ಇಲ್ಲೇ ಇಲ್ಲ. ನಾವು ಬಹಳ ಪ್ರಯತ್ನ ಮಾಡಿ ಕಣ್ಣು ಪಿಳಕಿಸ್ತೇವನ್ರಿ. ಈ ಕಣ್ಣು ಇದನ್ನ ಮಾಡ್ತೇವಲ್ರಿ. ಇವಾಗ ನಾವು ಈ ಕಣ್ಣು ಹಿಂಗೇ ತೆರ್ಕೊಂಡು ಇರಕ್ ಆಗಂಗಿಲ್ಲಲ್ರಿ. ಆ ಕಣ್ಣು ಸಹಜವಾಗಿ ಅದು ಕಣ್ಣು ಇದು ಆಗ್ತಿರ್ತೈತಲ್ರಿ, ಅದು ಕಣ್ಣು ಪಿಳಕಿಸೋದು ಆಗ್ತಿರ್ತೈತಲ್ರಿ. ಹಂಗ ಪರಮಾತ್ಮನಿಗೆ ಇದು ಅವನಿಗೆ ವಿನೋದ, ಅವನಿಗೆ ಲೀಲಾ ಮಾತ್ರ ಅಂತ, ಅವನಿಗೆ ಅನಾಯಾಸ ಅಂತ, ಅವನಿಗೆ ಅನಾಯಾಸವಾದ ಪ್ರವೃತ್ತಿ ಅಂತ ಇಲ್ಲಿ ಲೀಲಾ ಶಬ್ದವನ್ನು ಪ್ರಯೋಗ ಮಾಡಿದಾರ ಅಂತ ಹೇಳ್ತಾ ಇದ್ದಾರೆ ಅವರು ಇಲ್ಲಿ. ನಮಗೇನೋ ಬಹಳ ಕಷ್ಟ ಸಾಧ್ಯ, ಆದ್ರೆ ಪರಮಾತ್ಮನಿಗೆ ಮಾತ್ರ ಇದು ಪರಮೇಶ್ವರಸ್ಯ ಲೀಲಾ ಏವ ಕೇವಲ ಇಯಂ ಅಪರಿಮಿತ ಶಕ್ತಿತ್ವಾತ್. ಯಾಕಪ್ಪ ಅಂತಂದ್ರೆ ಅವನಲ್ಲಿ ಇರ್ತಕ್ಕಂತ ಶಕ್ತಿಗೆ ಪರಿಮಿತಿನೇ ಇಲ್ಲ ಅಂತ ಹೇಳ್ತಾರ ಅವ್ರು. ಅವನ ಶಕ್ತಿ ಇಷ್ಟೇ ಅಂತ ಹೇಳಿ ಅದನ್ನ ನಾವು ಅಳತಿ ಮಾಡಕ್ ಬರ್ತದೇನು? ಪರಮಾತ್ಮನ ಶಕ್ತಿ ಅಪರಿಮಿತವಾದ ಶಕ್ತಿ ಅಂತದು. ಅದು ಸೀಮಾರಹಿತವಾಗಿರ್ತಕ್ಕಂತ ಶಕ್ತಿ ಅಂತ. ಇದು ಯಾರಲ್ಲಿ ಐತಿ? ಪರಮಾತ್ಮನಲ್ಲಿ ಅದು ಅಂತ ಹೇಳ್ತಾ ಇದ್ದಾರೆ. ಅದಕ್ಕ ಅಪರಿಮಿತ ಶಕ್ತಿತ್ವಾತ್ ಯದಿ ನಾಮ ಲೋಕೆ ಲೀಲಾಸ್ವಪಿ ಕಿಂಚಿತ್ ಸೂಕ್ಷ್ಮಂ ಪ್ರಯೋಜನಂ ಉತ್ಪ್ರೇಕ್ಷೇತ ತಥಾಪಿ ನೈವಾತ್ರ ಕಿಂಚಿತ್ ಪ್ರಯೋಜನಂ ಉತ್ಪ್ರೇಕ್ಷಿತುಂ ಶಕ್ಯತೆ. ಯದಿ ನಾಮ ಲೋಕೆ ಲೀಲಾಸ್ವಪಿ ಅಂದ್ರೆ ಈ ಲೋಕದೊಳಗ ಒಂದ್ ವೇಳೆ ಅಲ್ಲಿ ಆಗುವಂತ ಒಂದು ಲೀಲೆಗಳೇನದಾವಲ್ರಿ,
ಹ್ಮ್ ವಿನೋದಾರ್ಥವಾಗಿ ಮಾಡತಕ್ಕಂತ ಕ್ರೀಡೆಗಳದಾವಲ್ಲ, ಹೌದು. ಅಲ್ಲಿ ಯಾವ್ದಾದ್ರು ಒಂದು ಸೂಕ್ಷ್ಮವಾಗಿರ್ತಕ್ಕಂತ ಪ್ರಯೋಜನ ಇರ್ತದಂತ ಹ್ಮ್ ನಾವಲ್ಲಿ ಊಹಾ ಮಾಡಬಹುದು. ಹೌದು. ಅಲ್ಲಿ ಕ್ರೀಡಾ ವಿಹಾರಕ್ಕ ಯಾಕಂದ್ರೆ ನಮಗ ಬೇಜಾರಾಗಿರ್ತದ, ಹ್ಮ್ ಆ ಬೇಜಾರ್ ಕಳ್ಕೊಳ್ಳೋ ಸಲುವಾಗಿ ಮತ್ತ ಅವ್ರು ವಿಹಾರ ಮಾಡಕ್ ಹೋಗ್ತಾರಿಲ್ರಿ. ಈಗ ಹೌದೌದು. ರಾಜ ಸುಮ್ಮನೆ ಅರಣ್ಯಕ್ಕೆ ಹೋಗಂಗಿಲ್ಲ, ಹ್ಮ್ ಅರಮನೆಗೆ ಇದ್ದಿದ್ದು ಬಹಳ ಬೇಜಾರಾಗಿರ್ತೈತಿ. ಹ್ಮ್ ಏನೋ ಸ್ವಲ್ಪ ಅರಣ್ಯದಾಗ ಹೋಗಿ ಪ್ರಾಣಿಗಳ ಬೇಟೆ ಆಡೋಣಪ್ಪ ಅಂತ ಹೇಳಿ ಹ್ಮ್ ಅಲ್ಲಿ ಕೇವಲ ವಿನೋದಕ್ಕೋಸ್ಕರ ಹೋಗ್ತಾನಿಲ್ರಿ. ಹೌದು. ಆ ಕ್ರೀಡಾ ವ್ಯವಹಾರ ಮಾಡ್ಬೇಕಂತಂದ್ರೆ ಹ್ಮ್ ಅವನಿಗೆ ಆಗಿರ್ತಕ್ಕಂತ ಬೇಜಾರ್ ಕಳ್ಕೊಳ್ಬೇಕು ಅನ್ನೋದು ಒಂದು ಸ್ವಲ್ಪ ಪ್ರಯೋಜನ ಐತಲ್ರಿ. ಈಗ ಅಲ್ಲಿ ಹೌದೌದು. ಈಗ ಉಸಿರಾಡ್ತೀವಿ, ಹ್ಮ್ ಮತ್ತ ಅಲ್ಲಿ ಸೂಕ್ಷ್ಮ ಪ್ರಯೋಜನ ಏನೈತಿ, ನಾ ಬದುಕಿರುವುದಕ್ಕ ಹ್ಮ್ ಅಲ್ಲಿ ಸೂಕ್ಷ್ಮ ಪ್ರಯೋಜನ ಐತಿಲ್ರಿ. ನಾವಿಲ್ಲಿ ಹೌದೌದು. ನಾವು ಉಸಿರು ನಿಂತು ಹೋಗ್ಬಿಟ್ರೆ ಹ್ಮ್ ಮತ್ತೆ ನಾವು ಬದುಕಂಗಿಲ್ಲ ಅಂತ ಹೇಳಿ ಹ್ಮ್ ಅದು ಒಂದು ಸ್ವಲ್ಪ ಪ್ರಯೋಜನ ಅಪೇಕ್ಷೆ ಐತಲ್ರಿ ಅಲ್ಲಿ. ಹೌದು. ಉಸಿರಾಟಕ್ಕೆ ನಡೆದೈತೆ ಅಂದ್ರೂ ಕೂಡ ಹ್ಮ್ ಅಲ್ಲಿ ಬದುಕುವ ಒಂದು ಇಚ್ಛಾ ಇರ್ತದಲ್ರಿ ಅದ ಸೂಕ್ಷ್ಮವಾಗಿ. ಹೌದು. ಹಾ, ಆದ್ರ ಇಲ್ಲಿ ಪರಮಾತ್ಮ ಏನು ಸೃಷ್ಟಿ ಮಾಡ್ತಾನಲ್ಲ, ಹ್ಮ್ ಅವನು ವಿಷಯಕವಾಗಿ ಇಲ್ಲಿ ಏನೂ ಒಂದಿಷ್ಟುನು ಪ್ರಯೋಜನ ಇಲ್ಲ ಅಂತ ಇಲ್ಲಿ ಹ್ಮ್ ಪರಮಾತ್ಮ ಮಾಡುವಂತ ಇದು ಸೃಷ್ಟಿ ಇದ್ರೊಳಗೆ. ಹ್ಮ್ ಯದಿನಾಮ ಲೋಕೆ ಲೀಲಾಶ್ವಪಿ ಕಿಂಚಿತ್ ಸೂಕ್ಷ್ಮ ಪ್ರಯೋಜನಂ ಉತ್ಪ್ರೇಕ್ಷ್ಯ ತಥಾಪಿ ನೈವಾತ್ರ ಕಿಂಚಿತ್ ಪ್ರಯೋಜನಂ ಉತ್ಪ್ರೇಕ್ಷಿತಂ ಶಕ್ಯತೆ. ಹ್ಮ್ ಆದ್ರೆ ಇಲ್ಲಿ ಆಗ್ತಕ್ಕಂತ ಪರಮಾತ್ಮನ ಒಂದು ಲೀಲೆ ಎನ್ನುವಂತಹದ್ದು ಏನದಲ್ಲ, ಹ್ಮ್ ಇಲ್ಲಿ ಯಾವ ಪ್ರಯೋಜನ ಕೂಡ ನಾವು ಊಹಾ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ. ಹ್ಮ್ ಪರಮಾತ್ಮ ಈ ಜಗತ್ತನ್ನ ಸೃಷ್ಟಿ ಮಾಡ್ತಾ ಇದ್ದಾನ, ಇದನ್ನ ಹ್ಮ್ ಸಂರಕ್ಷಣೆ ಮಾಡ್ತಾನ. ಹ್ಮ್ ಮತ್ತೆ ಇದ್ರಾಗ ಅವನಿಗೆ ಏನಾದ್ರೂ ಸ್ವಲ್ಪ ಆದ್ರೂ ಒಂದಿಷ್ಟಾದ್ರೂ ಪ್ರಯೋಜನ ಅನ್ನುವಂತಹದ್ದು ಐತಿ ಅಂತ ಹೇಳಿ ನಾವು ಊಹಾ ಮಾಡಿ ತಿಳ್ಕೊಳಿಕ್ ಆಗ್ತದೇನು ಅಂತಂದ್ರೆ ಇಲ್ಲ. ಇದು ಆಗೋದಿಲ್ಲ ಅಂತ ಹೇಳಿ ಹ್ಮ್ ಇಲ್ಲಿ ಆಚಾರ್ಯರು ಭಾಷ್ಯದಲ್ಲಿ ನಮಗೆ ತಿಳಿಸಿದರು. ಇಲ್ಲಿ ಹ್ಮ್ ಆಪ್ತ ಕಾಮಶ್ರುತೇಹೇ, ಯಾಕಂದ್ರೆ ಶ್ರುತಿ ಎನ್ನುವಂತಹದ್ದು ಏನ್ ಹೇಳ್ತದ ಅಂತಂದ್ರೆ ಹ್ಮ್ ಅವನು ಈಶ್ವರ ಆಪ್ತ ಕಾಮನಾಗಿದ್ದಾನೆ ಅಂತ. ಹ್ಮ್ ಈಶ್ವರನ ಒಂದು ಅವನಿಗೇನು ಅವನಿಗೇನ್ ಬೈಕ್ ಐತಂತ ಅವನಿಗೆ ಹ್ಮ್ ಏನಿಲ್ಲ. ಅವನು ಪಡ್ಕೊಳ್ಬೇಕಾದ್ದೆಲ್ಲ ಅವನಿಗೆ ಈಶ್ವರನಿಗೆಲ್ಲ ಪ್ರಾಪ್ತ ಆಗ್ಬಿಟ್ಟದಂತ. ಹೌದು. ಆಪ್ತ ಕಾಮ ಅಂತಂದ್ರೆ ಏನು, ಕಾಮಗಳೆಲ್ಲವನ್ನು ಪಡ್ಕೊಂಡವನಿಗೆ ಆಪ್ತ ಕಾಮ ಅಂತ ಕರೀತಾರಿಲ್ರಿ. ಹ್ಮ್ ಹ್ಮ್ ಅಂದ್ರೆ ಇಲ್ಲಿ ಈಶ್ವರ ಏನದಾನ ಅಂತಂದ್ರೆ ಅವನ ಆಪ್ತ ಕಾಮ ಅಂತ ಹೇಳಿ ಹಿಂಗ ಶ್ರುತಿ ವಾಕ್ಯ ಅನ್ನುವಂತಹದ್ದು ಹ್ಮ್ ನಮಗ ಕಂಡು ಬರ್ತಾ ಇದೆ ಅಂತ. ಹ್ಮ್ ಶ್ರುತಿ ವಾಕ್ಯಗಳದಾವ ಅಂತ. ಹ್ಮ್ ಈಶ್ವರ ಆಪ್ತ ಕಾಮನ್ ಅನ್ನುವಂತಹದ್ದನ್ನ ಹ್ಮ್ ಸೂಚಿಸ್ತಕ್ಕಂತ ಶ್ರುತಿ ವಾಕ್ಯಗಳು ಹ್ಮ್ ಸಾಕಷ್ಟು ಅದಾವು ಅಂತ ಇಲ್ಲಿ ಆಚಾರ್ಯ ಭಾಷ್ಯದಲ್ಲಿ ಹೇಳ್ತಾ ಇದ್ದಾರೆ. ಹ್ಮ್ ನಾಪಿ ಅಪ್ರವೃತ್ತಿ ಉನ್ಮತ್ತ ಪ್ರವೃತ್ತಿರ್ವಾ ಸೃಷ್ಟಿಶ್ರುತೇಃ ಸರ್ವಜ್ಞ ಶ್ರುತೇಶ್ಚ ನಾಪಿ ಅಪ್ರವೃತ್ತಿ. ಮತ್ತ ಇನ್ನ ಅವನಲ್ಲಿ ಪ್ರವೃತ್ತಿ ಅನ್ನುವಂತಹದ್ದು ಆಗದೆ ಇರಲಿ, ಅಥವಾ ಅವನು ಹುಚ್ಚನಂತೆ ಪ್ರವೃತ್ತಿ ಆಗ್ಲಿ ಅಂತ ಹೇಳಿ ಹಿಂಗೂ ಕೂಡ ಆಕ್ಷೇಪ ಮಾಡಕ್ ಬರ್ತದೇನು. ಹಂಗಾರ ಏನು ಪ್ರಯೋಜನ ಇಲ್ಲ ಅಂತಂದ್ರೆ ಅವನು ಪ್ರವೃತ್ತಿ ಆಗೋದೇ ಬೇಡ ಅಂತ ಹಿಂಗ್ ಈ ರೀತಿಯಾಗಿ ನಾವು ಅದನ್ನ ಆಕ್ಷೇಪ ಮಾಡಕ್ಕೂ ಬರಂಗಿಲ್ಲ. ಯಾಕಂದ್ರೆ ಪ್ರಯೋಜನ ಇದ್ರೆ ಪ್ರವೃತ್ತಿ ಉಂಟಾಗ್ತದ್ರೆ, ಮತ್ತೇನು ಪ್ರಯೋಜನವೇ ಇಲ್ಲ ಅಂತಂದ ಬಳಕ ಮತ್ತ ಅವನಲ್ಲಿ ಪ್ರವೃತ್ತಿ ಆಗದೆ ಇರ್ಲಿ, ಈ ಜಗತ್ತಿನ ಸೃಷ್ಟಿ ಮಾಡೋದ್ ಬಗ್ಗೆ ಪ್ರವೃತ್ತಿನೇ ಮಾಡೋದ್ ಬೇಡ ಅಂತೇಳಿ ಹಿಂಗ್ ಏನಾರ ಆಕ್ಷೇಪ ಮಾಡಕ್ ಆಗ್ತದೇನೋ ಅಂತಂದ್ರೆ ಇಲ್ಲ. ಅಥವಾ ಈಗ ಒಬ್ಬ ಹುಚ್ಚದಾನ, ಆ ಹುಚ್ಚನಾಗಿರ್ತಕ್ಕಂಥವನು ಅವನು ಒಂದು ಪ್ರವೃತ್ತಿ ಇರ್ತಾವ, ಸುಮ್ಮನೆ ಇರ್ತಾನ ಹುಚ್ಚ. ಅದು ಅನಿಯತವಾಗಿರ್ತಕ್ಕಂತ ಪ್ರವೃತ್ತಿ ಅನ್ನುವಂತಹದ್ದಾಗ್ಲಿ ಅಂತ ಹುಚ್ಚನಂತೆ ಇಲ್ಲಿ ಈಶ್ವರನ ಕೂಡ ಏನ ಸೃಷ್ಟಿ ಏನೈತಲ್ಲ ಅವನ್ ಮನ ಬಂದಂಗಂತ. ಈ ಸೃಷ್ಟಿ ಪ್ರಳಯ ಇವೇನದಾವಲ್ಲ ಮನಸ್ಸಿ ಬಂದಂಗ ಮಾಡ್ಲಿ ಅಂತ ಹುಚ್ಚಂದ್ರೆ ಮತ್ತೆ ಮನಸ್ಸಿ ಬಂದಂಗ ಇರ್ತಾನಿಲ್ರ ಅವ. ಅವನಿಗೆ ಯಾವುದೇ ಒಂದು ಹಿಂಗ್ ಉಣ್ಬೇಕಪ್ಪ, ಅಲ್ಲಿ ಕುಂಡ್ರಬೇಕು, ಇಲ್ಲಿ ಕುಂಡ್ರಬೇಕು, ಅದನ್ನ ಮಾಡೋಕೆ ಏನು ಅವನಿಗೆ ಕಲ್ಪನೆ ಇರಂಗಿಲ್ಲ. ಯಾಕ ತಲಿನೇ ಸರಿ ಇರಂಗಿಲ್ಲ ಹುಚ್ಚನಿಗ್ರಿ. ಹಂಗ ಹುಚ್ಚನಂತೆ ಇಲ್ಲಿ ಪರಮಾತ್ಮನು ಕೂಡ ಸೃಷ್ಟಿ ಸ್ಥಿತಿ ಈ ಸೃಷ್ಟಿ ಸ್ಥಿತಿ ಪ್ರಳಯಗಳದಾವಲ್ರಿ ಇವು ಮನಸ್ಸು ಬಂದಂಗ ಮಾಡ್ಲಿ ಅಂತ ಹೇಳಿ ಹಿಂಗ್ನು ಕೂಡ ನಾವ್ ಹೇಳಕ್ ಆಕೈತಿ ಏನು ಅಂತಂದ್ರೆ ಇದನ್ನ ಆಕ್ಷೇಪ ಮಾಡಕ್ ಆಗಂಗಿಲ್ಲ ಅಂತ ಇಲ್ಲಿ ಆಚಾರ್ಯರು ಹೇಳಿದ್ರಿ. ಇಲ್ಲಿ ನಾಪಿ ಅಪ್ರವೃತ್ತಿ ಉನ್ಮತ್ತ ಪ್ರವೃತ್ತಿರ್ವ ಸೃಷ್ಟಿ ಶ್ರುತೇ ಸರ್ವಜ್ಞ ಶ್ರುತೇಶ್ಚ. ಮತ್ತೆ ಇಲ್ಲಿ ಪರಮಾತ್ಮ ಸೃಷ್ಟಿ ಮಾಡಿದಾನಲ್ಲ,
ಯಾಕಂದ್ರೆ ಅವನು ಸರ್ವಜ್ಞ ಅಂತೇಳಿ ಶ್ರುತಿಯಲ್ಲಿ ಹೇಳ್ಕೊಂಡು ಬಂದಿದ್ದಾರೆ. ಹ್ಮ್ ಶ್ರುತಿಯಲ್ಲಿ ಪರಮಾತ್ಮ ಸೃಷ್ಟಿ ಮಾಡ್ತಾನ ಅಂತೇಳಿ ಹ್ಮ್ ಅಲ್ಲಿ ಹೇಳಬೇಕಾದ್ರೆ ಹ್ಮ್ ಆ ಸೃಷ್ಟಿಸದೇ ಇರಬಹುದು ಹ್ಮ್ ಅಂತೇಳಿ ಹಿಂಗನೂ ಕೂಡ ತರ್ಕವನ್ನ ನಾವು ಅವಲಂಬಿಸಿ ಆಕ್ಷೇಪ ಸರಿಯಲ್ಲ ಅಂತ ಹೇಳ್ತಾ ಇದ್ದಾರೆ ಅವರು. ಹ್ಮ್ ಹಂಗ ಸೃಷ್ಟಿ ಮಾಡದೆ ಇರ್ಲಿ ಅಂತ ಹೇಳಿ ಹ್ಮ್ ಹಿಂಗನೂ ಕೂಡ ಯಾರೋ ತರ್ಕ ಮಾಡಿ ಅದನ್ನ ಆಕ್ಷೇಪ ಮಾಡಬಹುದು. ಹೌದು. ಆದ್ರೆ ಶ್ರುತಿಯಲ್ಲಿ ಏನ್ ಹೇಳದ, ಹ್ಮ್ ಎಸ್ ಸರ್ವಜ್ಞ ಸರ್ವಿತ್ ಯಸ್ಯ ಜ್ಞಾನಮಯಂ ತಪಃ ಅಂತೇಳಿ ಹ್ಮ್ ನಮ್ಮ ಶ್ರುತಿ ಏನ್ ಹೇಳ್ತದ, ಹ್ಮ್ ಈ ಅಂದ್ರೆ ಪರಮಾತ್ಮ ಸರ್ವಜ್ಞ ಅದಾನಂತ ಅವನು. ಹೌದು. ಸರ್ವಜ್ಞ ಅದಾನಂತ ಹೇಳಿ ಈ ಪ್ರಕಾರವಾಗಿ ಹ್ಮ್ ಅಲ್ಲಿ ಶ್ರುತಿಯೊಳಗೆ ಹೇಳಿದ್ದರಿಂದ ಅವ ಹುಚ್ಚ ಅಂತೇಳಿ ಈ ರೀತಿ ಆಕ್ಷೇಪ ಮಾಡೋದು ಸರಿಯಲ್ಲ. ಹ್ಮ್ ಹುಚ್ಚ ಹಂಗ ವರ್ತನ ಮಾಡ್ತಾನಲ್ಲ ಹಂಗ ಬ್ರಹ್ಮ ಪರಮ ಈಶ್ವರ ಹ್ಮ್ ಹುಚ್ಚನಂತೆ ತನ್ನ ಮನಸ್ಸಿಗೆ ಬಂದಂಗ ಹ್ಮ್ ಈ ಪ್ರಳಯ ಅಥವಾ ಸೃಷ್ಟಿ ಮಾಡ್ಲಿ ಅಂತ ಹೇಳಿ ಹ್ಮ್ ಹಿಂಗ ನಾವು ಆಕ್ಷೇಪ ಮಾಡಕ್ ಬರಂಗಿಲ್ಲ. ಯಾಕಂದ್ರೆ ಸರ್ವಜ್ಞದಾನಂತ ಅವನು. ಹೌದು. ಸರ್ವಜ್ಞನಾಗಿರ್ತಕ್ಕಂಥ ಹುಚ್ಚನಂತೆ ಹೆಂಗ್ ಮಾಡ್ತಾನ್ರಿ ಅವನ ಪ್ರವೃತ್ತಿ ಹೆಂಗ ಆಗ್ತೈತಿ ಅಲ್ಲಿ, ಇಲ್ಲ. ಹ್ಮ್ ಆಗುದಿಲ್ಲ ಅಂತ ಇಲ್ಲಿ. ಹ್ಮ್ ಯಾಕಂದ್ರೆ ಶ್ರುತಿನೇ ಹೇಳ್ತದಲ್ಲ ಸರ್ವಜ್ಞ ಶ್ರುತೇಶ್ಚ ಅಂತ ಹೇಳ್ತೈತಿ ಇಲ್ಲಿ. ಹೌದು. ನಚೆ ಇಯಂ ಪರಮಾರ್ಥ ವಿಷಯ ಸೃಷ್ಟಿ ಶ್ರುತಿ. ಹ್ಮ್ ಇಲ್ಲಿ ಇಯಂ ಪಾರಮಾರ್ಥ ವಿಷಯ ಸೃಷ್ಟಿ ಶ್ರುತಿ. ಹ್ಮ್ ಇಲ್ಲಿ ಸೃಷ್ಟಿ ಆಗೈತಿ ಅಂತೇಳಿ ಶ್ರುತಿ ಹೇಳ್ತದಲ್ಲ, ಹ್ಮ್ ಇದು ಪಾರಮಾರ್ಥಿಕವಾಗಿರ್ತಕ್ಕಂಥ ವಿಷಯವಲ್ಲ ಅಂತಿದು. ಹ್ಮ್ ಯಾಕಂದ್ರೆ ಪಾರಮಾರ್ಥವಾಗಿ ಸೃಷ್ಟಿ ಎನ್ನುವಂತಹದ್ದು ವಿಚಾರ ನೋಡಿದ್ರೆ ಹ್ಮ್ ಸೃಷ್ಟಿನೇ ಆಗಿಲ್ಲ ಅಂತಾರ ಅವರು. ಹೌದು. ಸೃಷ್ಟಿನೇ ಆಗಿಲ್ಲ, ಪ್ರಳಯದ ಎಲ್ಲಿ ಐತಿ? ಹೌದು. ಪಾರಮಾರ್ಥ ದೃಷ್ಟಿಯಿಂದ ನೋಡಿದ್ರೆ, ಹ್ಮ್ ವ್ಯವಹಾರಿಕ ದೃಷ್ಟಿಯೊಳಗೆ ಮಾತ್ರ ನಾವು ಸೃಷ್ಟಿ ಹೇಳ್ತೀವಿ. ಹೌದು. ಏನು ವ್ಯವಹಾರ ಕಾಲದೊಳಗ ಹ್ಮ್ ಇಲ್ಲಪ್ಪ ಈಶ್ವರ ಸೃಷ್ಟಿ ಮಾಡಿದಾನ ಮತ್ತ ಇದನ್ನ ಪ್ರಳಯನು ಕೂಡ ಮಾಡ್ತಾನ ಅಂತನ್ನೋದು ಹ್ಮ್ ಇದು ನಮ್ಮ ಅವಿದ್ಯಾ ಕಲ್ಪನೆಯೊಳಗಿದು. ಹ್ಮ್ ಅವಿದ್ಯೆಯಿಂದ ಕಲ್ಪಿಸಲ್ಪಟ್ಟಾಗ ಈ ಸೃಷ್ಟಿ ಸ್ಥಿತಿಗಳೆಲ್ಲ ಹೇಳುದು ನಾವೀಗ. ಹ್ಮ್ ಆದ್ರೆ ಪಾರಮಾರ್ಥಿಕ ವಿಚಾರ ಮಾಡಿ ನೋಡಿದ್ರೆ ಹ್ಮ್ ಈ ಸೃಷ್ಟಿಯನ್ನ ಹೇಳ್ತಕ್ಕಂತ ಶ್ರುತಿಯು ಕೂಡ ಇದು ಹ್ಮ್ ಇದು ಪಾರಮಾರ್ಥಿಕವಾಗಿ ಅಲ್ಲ ಅಂತ. ಹೌದು. ಈ ಸೃಷ್ಟಿಯ ಶ್ರುತಿ ಎನ್ನುವಂತ ಇದು ಪಾರಮಾರ್ಥ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಹ್ಮ್ ಯಾಕಂತಂದ್ರೆ ಅವಿದ್ಯಾ ಕಲ್ಪಿತ ನಾಮ ರೂಪ ವ್ಯವಹಾರ ಗೋಚರತ್ವಾತ್. ಅದನ್ನ ಬರೆದ ಬಿಟ್ರು ಅವ್ರು. ಹ್ಮ್ ಈ ಸೃಷ್ಟಿ ಅನ್ನುವಂತಹದ್ದು ಏನದ ಅಂತಂದ್ರೆ ಅವಿದ್ಯಾ ಕಲ್ಪಿತ, ಹ್ಮ್ ಇದು ಅಜ್ಞಾನದಿಂದ ಕಲ್ಪಿಸಲ್ಪಟ್ಟಿರ್ತಕ್ಕಂತಹದ್ದು ಅಂತ. ಹ್ಮ್ ಈ ನಾಮರೂಪ ವ್ಯವಹಾರ ನಡೆದದಲ್ರಿ ಇವಾಗ. ಹ್ಮ್ ಹ್ಮ್ ಈ ನಾಮರೂಪಾತ್ಮಕವಾಗಿರ್ತಕ್ಕಂಥ ಈ ಜಗದ್ ವೈಚಿತ್ರ್ಯ ಅನ್ನುವಂತಹದ್ದು, ವ್ಯವಹಾರ ಅನ್ನುವಂತಹದ್ದು ಹ್ಮ್ ಇದು ಅವಿದ್ಯೆಯಿಂದ ಕಲ್ಪಿಸಲ್ಪಟ್ಟಿರ್ತಕ್ಕಂತಹದ್ದು ಅಂತ. ಅದ. ಇದು ವಾಸ್ತವ ವಿಚಾರ ಮಾಡಿ ನೋಡಿದ್ರೆ ಇಲ್ಲೇ ಇಲ್ಲ. ಹ್ಮ್ ಪಾರಮಾರ್ಥ ದೃಷ್ಟಿಯಿಂದ ನೋಡಿದ್ರೆ ಹ್ಮ್ ಇದು ಅದೇನು ಅಂತಂದ್ರೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅವರು. ಹ್ಮ್ ಇದು ನಮಗ ಅವಿದ್ಯಾ ದೃಷ್ಟಿಯೊಳಗೆ ಅವಿದ್ಯಾ ಕಲ್ಪಿತವಾಗಿರ್ತಕ್ಕಂಥ ನಾಮರೂಪಗಳ ವ್ಯವಹಾರ ಅನ್ನುವಂತಹದ್ದು ಹ್ಮ್ ಅದನ್ನ ಕುರಿತು ಇಲ್ಲಿ ಶ್ರುತಿ ಅನ್ನುವಂತಹದ್ದು ಹೇಳ್ಕೊಂಡು ಬಂದದ ಅಂತ. ಹ್ಮ್ ಬ್ರಹ್ಮಾತ್ಮ ಭಾವ ಪ್ರತಿಪಾದನ ಪರತ್ವಾಚ ಇತ್ತೇತದಪಿ ನೈವ ವಿಸ್ಮರ್ತವ್ಯಂ. ಹ್ಮ್ ಇಲ್ಲಿ ಶ್ರುತಿ ಎನ್ನುವಂತಹದ್ದು ನಮಗ ಏನ್ ಹೇಳಿ ಹೊರಟದ ಅಂತಂದ್ರೆ ಹ್ಮ್ ನಮಗ ಬ್ರಹ್ಮಾತ್ಮ ಭಾವವನ್ನು ಉಪದೇಶ ಮಾಡಬೇಕಾಗ್ಯದ. ಹ್ಮ್ ಶ್ರುತಿಯ ತಾತ್ಪರ್ಯ ಏನು? ಹ್ಮ್ ಆತ್ಮ ಅಂದ್ರೆ ಇಲ್ಲಿ ಜೀವ, ಬ್ರಹ್ಮಾತ್ಮ ಅಂದ್ರೆ ಜೀವ ಬ್ರಹ್ಮ ಸ್ವರೂಪನೇ ಅದಾನ ಅಂತೀವನು. ಹ್ಮ್ ಬ್ರಹ್ಮನಿಗೂ ಜೀವನಿಗೂ ಅಭೇದವನ್ನೇ ಹೇಳ್ತದ ಯಾವುದು ಶ್ರುತಿಗಳು. ಹ್ಮ್ ಎಲ್ಲಾ ಉಪನಿಷತ್ತುಗಳ ತಾತ್ಪರ್ಯ ಏನಪ್ಪಾ ಅಂತಂದ್ರೆ ಹ್ಮ್ ಜೀವ ಬ್ರಹ್ಮರ ಅಭೇದ ಜ್ಞಾನವನ್ನ ಮಾಡಿಕೊಡುವುದರಲ್ಲಿಯೇ ಹ್ಮ್ ಎಲ್ಲಾ ಶ್ರುತಿಗಳು ತಾತ್ಪರ್ಯ ಉಳ್ಳವುಗಳಾಗಿದ್ದಾವೆ ಅಂತ. ಹ್ಮ್ ಆಯ್ತಲ್ರಿ, ಅರ್ಥ ಇದ್ರಿ. ಹೌದು ಹೌದು. ಬ್ರಹ್ಮಾತ್ಮ ಭಾವ ಪ್ರತಿಪಾದನ ಪರತ್ವಾಚ್ಛ ಹ್ಮ್ ಇತ್ಯೇತಪಿ ನೈವ ವಿಸ್ಮರ್ತವ್ಯಂ. ಇದನ್ನ ಮರಿಬಾರದಂತಾರ ಅವರು. ಹ್ಮ್ ಕರೆಕ್ಟ್. ಇದನ್ನ ಯಾವತ್ತು ಮರಿಬಾರದು. ಯಾಕಂದ್ರೆ ಇಲ್ಲಿ ಬ್ರಹ್ಮಾತ್ಮ ಭಾವನ್ನ ತಿಳಿಸ್ಕೊಡ್ಬೇಕಾಗೈತಿ ನಾವು. ಹೌದು. ಜೀವ ಬ್ರಹ್ಮರೂಪನೇ ಅದಾನ, ಹ್ಮ್ ಬ್ರಹ್ಮಕ್ಕಿಂತಲೂ ಬೇರೆ ಅಲ್ಲ ಅನ್ನುವಂತ ಜ್ಞಾನವನ್ನ ಹ್ಮ್ ಮಾಡಿಕೊಡುವುದಕ್ಕೋಸ್ಕರವಾಗಿಯೇ ಹ್ಮ್ ಇಲ್ಲಿ ಶ್ರುತಿಗಳು ಈ ಸೃಷ್ಟಿಯ ವಿಚಾರವನ್ನ ಹ್ಮ್ ಅವು ಉಪದೇಶ ಮಾಡ್ತಾ ಇದ್ದಾವೆ ಅಂತ. ಹ್ಮ್ ಅಂದ್ರೆ ಇಲ್ಲಿ ಸೃಷ್ಟ್ಯಾದಿಗಳು ಕೂಡ ಪಾರಮಾರ್ಥ ಅಂತ ಹೇಳಿ ಒಪ್ಪಿ ಈ ರೀತಿ ಸಮಾಧಾನವನ್ನ ಹೇಳಿದ್ದಾಯ್ತು. ಹ್ಮ್ ಆದ್ರೆ ಇದು ಪರಮಾರ್ಥವಾದ ಸಿದ್ಧಾಂತ ಅಲ್ಲ ಅಂತ ಹೇಳ್ತಾರ ಅವ್ರು. ಹ್ಮ್ ಯಾಕಂದ್ರೆ ಇದು ಸೃಷ್ಟಿಯಾಗಿದ್ದು ಪಾರಮಾರ್ಥ ಅಲ್ಲ ಅಂತಿದು. ಹೌದೌದು. ಯಾಕಂದ್ರೆ ಸೃಷ್ಟಿ ಶ್ರುತಿ ಎನ್ನುವಂತಹದ್ದು ಸೃಷ್ಟಿ ಪ್ರತಿಪಾದನ ಪರ ಅಂದ್ರೆ
ಹ್ಮ್ ಈ ಆಕ್ಷೇಪಗಳು ಹುಟ್ಟಿದ್ರು ಹುಟ್ಟಬಹುದು ಅಂತ. ಹೌದು. ಅಂದ್ರೆ ಸೃಷ್ಟಿಯ ಒಂದು ಶ್ರುತಿಗಳು ಬರ್ತಾವಲ್ಲ ಅವು ಸೃಷ್ಟಿ ಪ್ರತಿಪಾದನ ಪರ ಅಂತ ಹೇಳಿ ಈ ರೀತಿಯಾಗಿ ಆಕ್ಷೇಪ ಹುಟ್ಟಬಹುದು. ಆದ್ರೆ ಶ್ರುತಿಯು ಸೃಷ್ಟಿಯನ್ನ ಇಲ್ಲಿ ಬ್ರಹ್ಮಾತ್ಮೈಕತ್ವ ಜ್ಞಾನಕ್ಕೆ ಅಂಗವಾಗಿ ಹೇಳಿದೆ ಅಂತ ಹೇಳಿ ಇಲ್ಲಿ ನಮಗ ಆಚಾರ್ಯರು ಅಲ್ಲೆಲ್ಲಿ ಉಪದೇಶ ಮಾಡ್ಕೊಂಡು ಬಂದಾರ ಅಂತ. ಅಂದ್ರೆ ಇಲ್ಲಿ ಪಾರಮಾರ್ಥ ದೃಷ್ಟಿಯಿಂದ ಆಕ್ಷೇಪವೇ ಇಲ್ಲ ಅಂತ ಇಲ್ಲಿ ನಮಗ ಬ್ರಹ್ಮಾತ್ಮೈಕ ಜ್ಞಾನಕ್ಕೆ ಇದು ಹಂಗಾಗೈತಿ ಅಂತ ಹೇಳ್ತಾರ. ಈ ಸೃಷ್ಟಿಯನ್ನ ಶ್ರುತಿ ಹೇಳ್ತದಲ್ಲ, ಇದು ನಮಗ್ ಬ್ರಹ್ಮಾತ್ಮೈಕ್ಯ ಜ್ಞಾನ ಆಗಬೇಕಾಗೈತಿ ಇವಾಗ, ಅದಕ್ಕೆ ಅಂಗರೂಪವಾಗಿದೆ ಅಂತ ಹೇಳಿ ಆಚಾರ್ಯರು ಅಲ್ಲೆಲ್ಲಿ ಹೇಳ್ಕೊಂಡು ಬಂದಿದ್ದಾರೆ ಅಂತ. ಇಷ್ಟು ಈ ಪ್ರಕರಣ ಮುಗಿತ್ರಿ. ಈಗ ಇನ್ನ 12ನೇ ಪ್ರಕರಣ ವೈಷಮ್ಯ ನೈರ್ಘೃಣ್ಯಾಧಿಕರಣ ಅಂತ ಹೇಳಿ. ಅಂದ್ರೆ ಈಶ್ವರನಲ್ಲಿ ವೈಷಮ್ಯ ಮತ್ತು ನೈರ್ಗುಣ್ಯಗಳು ಇಲ್ಲ ಅಂತ. ಅದನ್ನ ಭಾಷ್ಯದಲ್ಲಿ ಬಹಳ ವಿಸ್ತಾರ ಮಾಡ್ತಾರ. ವೈಷಮ್ಯ ನೈರ್ಗುಣ್ಯೇನ ಸಾಪೇಕ್ಷತ್ವ ತಥಾ ಹಿ ದರ್ಶಯತಿ. ಇದು 34ನೇ ಸೂತ್ರ. 12ನೇ ಅಧಿಕರಣದೊಳಗ 34ನೇ ಸೂತ್ರದಲ್ಲಿ ಹೇಳ್ತಾರೆ, ವೈಷಮ್ಯ ನೈರ್ಗುಣ್ಯೇ ವೈಷಮ್ಯ ನೈರ್ಗುಣ್ಯೇ ನ ಸಾಪೇಕ್ಷತ್ವಾತ್. ಅಂದ್ರೆ ಇಲ್ಲಿ ಈಶ್ವರನಿಗೆ ವೈಷಮ್ಯ ಅಂತಂದ್ರೆ ಏನ್ರಿ, ರಾಗ ದ್ವೇಷಗಳು ಎರಡೂ ಇಲ್ಲ ಅಂತ ಅವನಿಗೆ. ನೈರ್ಗುಣ್ಯ ಅಂತಂದ್ರೆ ಅತಿ ಕ್ರೂರತನ, ಅಂದ್ರೆ ದ್ವೇಷ ಅಂತೇವಲ್ರಿ. ಅವನಿಗೆ ಯಾವುದೇ ರಾಗದ್ವೇಷಗಳಿಲ್ಲ ಅಂತ. ಯಾಕೆ ಸಾಪೇಕ್ಷ ತಥಾ ದರ್ಶಯತಿ, ಅವನು ಸಾಪೇಕ್ಷಕನಾಗಿರುವುದರಿಂದ ಆ ರೀತಿಯಾಗಿ ಶ್ರುತಿ ಅನ್ನುವಂತಹದ್ದು ನಮಗ ಬೋಧವನ್ನ ಮಾಡ್ತದ ಅಂತೇಳಿ ಸೂತ್ರದಲ್ಲಿ ಸಾಮಾನ್ಯವಾದ ಅರ್ಥವನ್ನ ಹೇಳಿ, ಈಗ ಇದರಲ್ಲಿ ಆಚಾರ್ಯ ಭಾಷ್ಯದಲ್ಲಿ ಹೇಳ್ತಾರೆ. ಇಲ್ಲಿ ಮೊದಲು ಪೂರ್ವಪಕ್ಷ ಬರ್ತದೆ. ಇವಾಗ ಇಲ್ಲಿ ಪೂರ್ವಪಕ್ಷಿ ಏನ್ ಹೇಳ್ತಾನ, ಮುಂದೆ ಸಿದ್ಧಾಂತಿ ಏನ್ ಹೇಳ್ತಾನ ಅನ್ನೋದ್ರ ಬಗ್ಗೆ ಮುಂದಿನ ಭಾಷ್ಯ ಭಾಗದಲ್ಲಿ ನಮ್ಗೆ ಗೊತ್ತಾಕತ್ರಿ. ಇವಾಗ ಪುನಶ್ಚ ಜಗಜ್ಜನ್ಮಾದಿ ಹೇತುತ್ವಮೀಶ್ವರಸ್ಯ ಆಕ್ಷಿಪ್ಯತೆ ಸ್ತೋಣಾನ್ಯಕನನ್ಯಾಯೇನ ಪ್ರತಿಜ್ಞಾತಸ್ಯ ಅರ್ಥಸ್ಯ ದೃಢೀಕರಣಾಯ. ಪುನಶ್ಚ ಅಂದ್ರೆ ಮತ್ತೆ ಪುನಃ ಅಂತ. ಎಂದೂ ಕೂಡ ಇಲ್ಲಿ ಜಗತ್ತಿಗೆ ಈಶ್ವರನೇ ಕಾರಣ, ಬ್ರಹ್ಮವೇ ಕಾರಣ ಅಂತ ಹೇಳಿ ಪೂರ್ವದಲ್ಲಿ ಹೇಳ್ಕೊಂಡು ಬಂದ್ರು. ಈಶ್ವರ ಏನದಾನ, ಈ ಜಗತ್ತಿನ ಜನ್ಮಾದಿಗಳಿಗೆ ಕಾರಣ ಅಂತ. ಜನ್ಮ ಸ್ಥಿತಿ ಲಯಗಳಿಗೆ ಕಾರಣ ಯಾರು ಅಂತಂದ್ರೆ ಈಶ್ವರ. ಮತ್ತ ಅದನ್ನೇ ಇಲ್ಲಿ ಪ್ರತಿಜ್ಞೆ ಮಾಡಿದಾರ ಅವರು. ಅದನ್ನೇ ಹೇಳಿಕೊಡ್ತೀವಿ ಅಂತ ಹೇಳ್ಯಾರಲ್ರಿ ಈಗ. ಪುನಶ್ಚ ಜಗಜ್ಜನ್ಮಾದಿ ಹೇತುತ್ವ ಈಶ್ವರಸ್ಯ ಆಕ್ಷೇಪ್ಯತೆ. ಈ ಜಗತ್ತಿನ ಜನ್ಮಾದಿ ಕಾರಣಗಳಿಗೆ ಈಶ್ವರನೇ ಕಾರಣ ಅನ್ನೋದ್ರಲ್ಲಿ ಅವರು ಆಕ್ಷೇಪವನ್ನ ಮಾಡ್ತಾ ಇದ್ದಾರೆ ಅಂತ. ಸ್ಥೂಣಾನ್ಯಕನ್ಯಾಯೇನ ಪ್ರತಿಜ್ಞಾಸಸ್ಯ ಅರ್ಥಸ್ಯ ದೃಢೀಕರಣಾಯ. ಇಲ್ಲೇನು ಪ್ರತಿಜ್ಞಾ ಮಾಡಿದಾರಲ್ರಿ, ಅದ್ರ ಅರ್ಥವನ್ನ ದೃಢೀಕರಣ ಮಾಡ್ಬೇಕಲ್ಲ, ಗಟ್ಟಿ ಮಾಡ್ಬೇಕಲ್ರಿ. ಇವಾಗ ಈಗ ಹೆಂಗ ಒಂದು ಎಮ್ಮೆ ಕಟ್ಟಾಕ ಅಥವಾ ಎತ್ತುಗಳು ಕಟ್ಟಾಕ ಒಂದು ಗೂಟ ಬಡಿತಾರ ಹೊಲ್ದಾಗ್ರಿ, ಅದನ್ನ ಪುನಃ ಪುನಃ ಬಡಿತಾರ, ಗಟ್ಟಿ ಮಾಡ್ತಾರ ಅದನ್ರಿ. ಯಾಕಂದ್ರೆ ಹಂಗ ಒಂದ ಸಲ ಬಡದ್ಬಿಟ್ಟ ಕಿತ್ಕೊಂಡು ಹೋಗ್ಬಿಡ್ತೈತಿ. ಇವಾಗ ಅದು ಕೀಳಬಾರದು ಅಂತ ಹೇಳಿ ಮೇಲೆ ಮೇಲೆ ಬಡದ್ ಅದನ್ನ ಹೆಂಗ ಗಟ್ಟಿಗೊಳಿಸ್ತಾರಲ್ರಿ, ಅದನ್ನ ಯಾವಾಗ ಅಳಿಗಾಡಿಸಿ ನೋಡ್ತಾರ. ಅದನ್ನ ಅಳಿಗಾಡ್ಲಿಲ್ಲ ಅಂದ್ರೆ ಓಹೋ ಹಂಗಾರ ಗಟ್ಟಿ ಆಗೈತಿ ಬಿಡು ಅಂತೇಳಿ ಅದಕ್ಕ ಎತ್ತಾಗ್ಲಿ ಎಮ್ಮೆ ಆಗ್ಲಿ ಅದಕ್ಕೆ ಕಟ್ತಾರಲ್ರಿ. ಈಗ ಹಂಗ ಇಲ್ಲಿ ಅವ್ರೇನು ಪ್ರತಿಜ್ಞೆ ಮಾಡಿರ್ತಕ್ಕಂತ ಅರ್ಥವನ್ನ ಇಲ್ಲಿ ಗಟ್ಟಿಗೊಳಿಸ್ಬೇಕಾಗೈತಿ. ಇವಾಗ ಏನು ಈಶ್ವರನ ಜಗತ್ತಿನ ಕಾರಣ ಅಂತೇಳಿ ಅದನ್ನ ಗಟ್ಟಿಗೊಳಿಸುವುದಕ್ಕೋಸ್ಕರವಾಗಿ ಮತ್ತೆ ಇಲ್ಲಿ ಪುನಃ ಆಕ್ಷೇಪವನ್ನ ಮಾಡ್ತಾ ಇದ್ದಾರ ಅಂತ. ನ ಈಶ್ವರೋ ಜಗತ ಕಾರಣಂ ಉಪಪದ್ಯತೆ. ಇಲ್ಲಿ ಈಶ್ವರನು ಜಗತ್ತಿಗೆ ಕಾರಣ ಆಗುವುದಿಲ್ಲ ಅಂತ ಪೂರ್ವಪಕ್ಷಿ ಆಕ್ಷೇಪ. ಇಲ್ಲಿ ನೀವು ಈಶ್ವರ ಜಗತ್ತಿಗೆ ಕಾರಣ ಅಂತ ಹೇಳ್ತಾ ಇದ್ದೀರಿ, ಅದು ಸಂಭವಿಸುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕೆ, ಕುತಃ, ಯಾಕೆ ಸಂಭವಿಸುವುದಿಲ್ಲ ಅಂತಂದ್ರೆ ವೈಷಮ್ಯ ನೈರ್ಗುಣ್ಯ ಪ್ರಸಂಗಾತ್. ನೀವು ಈಶ್ವರನಿಗೆ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳನ್ನ ಹೇಳಿದ್ದಾದರೆ
ಆ ಈಶ್ವರನಿಗೂ ಕೂಡ ರಾಗದ್ವೇಷಗಳು ಬರ್ತಾವು ಅಂತ. ಹ್ಮ್ ಈಗ ಈಶ್ವರನ ಜಗತ್ತಿಗೆ ಕಾರಣ ಅಂತಂದಾಗ ಹ್ಮ್ ಇಲ್ಲಿ ವೈಷಮ್ಯ ನಿರ್ಗುಣಗಳು ಬರ್ತಾ ಇದ್ದಾವೆ ಅಂತ. ಹೌದು. ಅದು ಹೇಗೆ ಅಂತಂದ್ರೆ ಅದನ್ನ ಸ್ವಲ್ಪ ವಿಷಯ ವಿವರಿಸ್ತಾರ. ಹ್ಮ್ ಕಾಶ್ಚಿತ್ ಅತ್ಯಂತ ಸುಖಭಾಜ ಕರೋತಿ ದೇವಾದೀನ್. ಈಶ್ವರ ಏನ್ ಮಾಡಿದಾನ ಅಂತಂದ್ರೆ ಹ್ಮ್ ಕಾಶ್ಚಿತ್ ಅಂದ್ರೆ ಕೆಲವರು ಅಂತ. ಹ್ಮ್ ಈಗ ದೇವತೆಗಳು ಅದಾರಲ್ರಿ ಅವರು, ಹೌದು. ಆ ದೇವಾದೀನ್ ಹ್ಮ್ ಅಂದ್ರೆ ಇಂದ್ರನೇ ಮೊದಲಾಗಿರ್ತಕ್ಕಂತ ಏನು ದೇವತಾದಿಗಳದಾರಲ್ಲ ಹ್ಮ್ ಅವರನ್ನ ಅತ್ಯಂತ ಸುಖಭಾಜ ಕರೋತಿ. ಹ್ಮ್ ಅವ್ರು ಅತ್ಯಂತ ಸುಖಿಗಳಂತವ್ರು. ಹ್ಮ್ ಯಾರು ದೇವತಾದಿ ಇಂದ್ರಾದಿ ದೇವತೆಗಳದಾರಲ್ರಿ ಅವರು, ಹೌದು. ನಾವೇನು 33 ಕೋಟಿ ದೇವತೆಗಳು ಅಂತ ಹೇಳ್ತೇವಲ್ರಿ, ಹ್ಮ್ ಅವರು ಅತ್ಯಂತ ಸುಖಭಾಜ ಅಂತ, ಅತ್ಯಂತ ಸುಖಿಗಳಂತವ್ರು. ಹ್ಮ್ ಯಾಕಂದ್ರೆ ಅವರಿಗೆ ನೋಡ್ರಿ ಯಾವುದೇ ಒಂದು ಮುಪ್ಪಿಲ್ಲ, ಹ್ಮ್ ರೋಗ ಇಲ್ಲ, ಹಸಿವಿಲ್ಲ, ಬಾಯಾರಿಕೆ ಇಲ್ಲ, ಹ್ಮ್ ಮತ್ತೆ ಯಾವಾಗ ನಿದ್ರಿಲ್ಲ, ಹ್ಮ್ ಬರೇ ಯಾವಾಗಲೂ ಎಚ್ಚರ, ಹ್ಮ್ ಮತ್ತ ಅವ್ರಿಗೆ ಯಾವಾಗಲೂ ಯೌವನ, ಹ್ಮ್ ಮತ್ತೆ ಯಾವಾಗಲೂ ಸುಖ ಭೋಗಗಳವರು. ಕಲ್ಪವೃಕ್ಷ, ಕಾಮಧೇನು, ಐರಾವತ ಹ್ಮ್ ಇವೆಲ್ಲ ಸ್ವರ್ಗಲೋಕದ ಭೋಗಗಳಲ್ರಿ ಎಲ್ಲ ಅಲ್ಲಿ. ಹೌದು ಹೌದು. ಐರಾವತದ ಮೇಲೆ ಪ್ರಯಾಣ ಮಾಡ್ತಾನೆ ದೇವೇಂದ್ರ. ಹ್ಮ್ ಮತ್ತೆ ಅಲ್ಲಿ ಅನೇಕ ರೀತಿ ಕಾಮಧೇನು, ಕಲ್ಪವೃಕ್ಷ ಅವು ಕೇಳಿದ್ದು ಕೊಡ್ತಾವ ಅವ್ರಿ. ಹೌದು. ಕಾಮಧೇನು, ಕಲ್ಪವೃಕ್ಷ, ಚಿಂತಾಮಣಿ ಹ್ಮ್ ಅವೆಲ್ಲ ಸ್ವರ್ಗಲೋಕದ ಆಸ್ತಿ ಅಲ್ರಿ ಮತ್ತೆ ಅವೆಲ್ಲವು. ಹೌದು ಹೌದು. ಹಾ, ಇನ್ನ ಅತ್ಯಂತ ದುಃಖ ಬಾಜ ಪಶ್ವಾದೀನ್. ಹ್ಮ್ ಈ ಪಶು ಮೊದಲಾದವು ಇದಾವಲ್ರಿ, ಹ್ಮ್ ಇವು ಅತ್ಯಂತ ದುಃಖಿಗಳಂತ ಇವರು. ಹ್ಮ್ ಕರೆಕ್ಟ್. ದೇವತೆಗಳೇನದಾರ ಅತ್ಯಂತ ಸುಖಿಗಳು. ವಿಷಯಗಳು. ಹ್ಮ್ ಅತ್ಯಂತ ಸುಖ ಹೊಂದುವಂತವ್ರನ್ನಾಗಿ ಮಾಡಿದಾನ ಪರಮಾತ್ಮ. ಹ್ಮ್ ಈ ಪಶು ಮೊದಲಾದವುಗಳು ಅದಾವಲ್ರಿ, ಹ್ಮ್ ಇವ್ರ ಅತ್ಯಂತ ದುಃಖ ಭಾಜನರಾಗಿ ಮಾಡಿಬಿಟ್ಟಿದಾನಂತ. ಹ್ಮ್ ಮತ್ತ ಅವು ಪಶುಗಳು ನೋಡಿ ಎಲ್ಲೋ ಉಣವೆ, ಎಲ್ಲೋ ಹುಲ್ ತಿಂತಾವು, ಎಲ್ಲೋ ಮಲಗ್ತಾವು, ಎಲ್ಲೋ ನೀರ್ ಕುಡಿತಾವು. ಹ್ಮ್ ಏನ್ ಅವಕ್ ನಮ್ಮಂಗ ಅವ್ ಮನಿಗಳು ಕಟ್ಕೊಂಡವನ್ರಿ ಅವ್ ಏನಿಲ್ಲಲ್ರಿ ಅವಕ್ಕ. ಏನಿಲ್ಲ. ಕರೆಕ್ಟ್. ಹಾ, ಅವಾಗ ಬಹಳ ದುಃಖ ಅಂತವು. ಇನ್ನೂ ಹೇಳ್ಕೊಡುದಿಲ್ಲ ಅಷ್ಟೇ ರೀ ಅವು ಹೌದು. ಪಶುವಾದಿಗಳು. ಹ್ಮ್ ಕಾಂಸಿತ್ ಮಧ್ಯಮ ಭೋಗ ಬಾಚ ಮನುಷ್ಯಾದೀನ್. ಇನ್ನ ಈ ಮನುಷ್ಯರದಾರಲ್ರಿ ಅವರು, ಹ್ಮ್ ದೇವತೆಗಳು ಹೇಳೋ ಬಗ್ಗೆ ಹೇಳಿದ್ರೆ ಹ್ಮ್ ಅವ್ರ ಅತ್ಯಂತ ಸುಖಿಗಳು. ಹ್ಮ್ ಪಶುಗಳು ಏನದಾರಲ್ರಿ ಇವ್ರ ಅತ್ಯಂತ ದುಃಖಿಗಳು ಅಂತ ಇವರು. ಹ್ಮ್ ಪಶು ಮೊದಲಾದವುಗಳು, ಪಶು ಪಕ್ಷಿ ಕ್ರಿಮಿ ಕೀಟ ಇವೆಲ್ಲ ಬರ್ತಾವ್ರು, ಹ್ಮ್ ಇವು ಅತ್ಯಂತ ದುಃಖ ಭಜನಾಗಿ ಪರಮಾತ್ಮ ಮಾಡ್ತಾ ಇದ್ದಾನಂತ. ಹ್ಮ್ ಇನ್ನ ಮಧ್ಯಮ ಹ್ಮ್ ಭೋಗ ಬಾಜ ಹ್ಮ್ ಮನುಷ್ಯಾದೀನ್ ಹ್ಮ್ ಇತ್ಯೇವಂ ವಿಷಮಾಂ ಸೃಷ್ಟಿಂ. ಹ್ಮ್ ಇಲ್ಲೇನು ಮನುಷ್ಯರೇಂತಾನೆ ಅದಾರಲ್ರಿ ಇವರು, ಹ್ಮ್ ಇವ್ರಂತೂ ಇವರು ಮಧ್ಯಮರು ಇವರು. ಹ್ಮ್ ಯಾಕಂದ್ರೆ ಇವರಿಗೆ ಸುಖಾನೂ ಅದ ದುಃಖಾನೂ ಅದ ಇವರಿಗೆ. ಹೌದು. ಇವರು ಮಧ್ಯತರವಾಗಿರ್ತಕ್ಕಂಥ, ನಡುತರ ಅಂತಂದ್ರೆ ಏನು, ಮತ್ತೆ ಮಧ್ಯತರ ಇರುವಂತ ಭೋಗ ಉಳ್ಳವರನ್ನಾಗಿ ಹ್ಮ್ ಪರಮಾತ್ಮ ಸೃಷ್ಟಿ ಮಾಡಿದಾನೆ ಅಂತ. ಹ್ಮ್ ಇತ್ತೇವಂ ವಿಷಮಂ ಸೃಷ್ಟಿಂ ನಿರ್ಮಿಮಾಣಸ್ಯ. ನೋಡಿ ಪರಮಾತ್ಮ ಇಂಥ ಒಂದು ವಿಷಮ ಸೃಷ್ಟಿ ಅಂತಿದು, ಹ್ಮ್ ಬೇರೆ ಬೇರೆ ಆಗಿರ್ತಕ್ಕಂಥ ಒಂದು ವಿಷಮ ಸೃಷ್ಟಿ ಅನ್ನುವಂತಹದ್ದನ್ನ ಹ್ಮ್ ಈಶ್ವರ ಮಾಡಿದಾನ ಅಂತಿಲ್ಲಿ. ಹ್ಮ್ ಸೃಷ್ಟಿಂ ನಿರ್ಮಿಮಾಣಸ್ಯ ಈಶ್ವರಸ್ಯ ಪೃಥಕ್ ಜನಸ್ಯೇವ ರಾಗೋ ದ್ವೇಷೋತ್ಪತ್ತೇ. ಅಂದ್ರೆ ಈ ಲೋಕದೊಳಗ ಸಾಮಾನ್ಯ ಜೀವರಾಶಿಗಳು ಅಂದ್ರೆ ಮನುಷ್ಯಾದಿಗಳು ಹ್ಮ್ ರಾಗದ್ವೇಷ ಉಳ್ಳವರದಾರಿಲ್ರಿ. ಹೌದು. ಯಾರು ತಮ್ಮವ್ರ ಅದಾರ, ತಮಗ ಅನುಕೂಲ ಆಗಿರ್ತಾರ ಅವ್ರನ್ನ ಪ್ರೀತಿ ಮಾಡ್ತಾರ. ಹೌದು. ಯಾರು ಅವರಿಗೆ ಅನಾನುಕೂಲ ಮಾಡ್ತಾರ, ಪ್ರತಿಕೂಲ ಮಾಡ್ತಾರಲ್ರಿ, ದ್ವೇಷ. ವಿರೋಧ ಮಾಡ್ತಾರಲ್ರಿ, ಹ್ಮ್ ಅವ್ರನ್ನ ದ್ವೇಷ ಮಾಡ್ತಾರ. ಹ್ಮ್ ಈ ರಾಗದ್ವೇಷಗಳು ಸಾಮಾನ್ಯ ಜನರಲ್ಲಿ ನಾವು ನೋಡ್ತಾ ಇದ್ದೀವಿ ಈಗ. ಹೌದು. ರಾಗದ್ವೇಷೋಪಪತ್ತೇ ಹ್ಮ್ ಹೆಂಗಂತವ್ರು ಪೃಥಕ್ ಜನಸೇವ ಅಂತ. ಹ್ಮ್ ಅಲ್ಲಿ ಬೇರೆಯಾಗಿರ್ತಕ್ಕಂಥ ಸಾಮಾನ್ಯ ಜನರು ಏನ್ ಮಾಡ್ತಾರ, ಹ್ಮ್ ರಾಗದ್ವೇಷಗಳಿಂದ ಯಾವ ರೀತಿಯಾಗಿ ಕೂಡ್ಕೊಂಡಿರ್ತಾರೋ ಹಂಗ ಇಲ್ಲಿ ಪರಮಾತ್ಮನು ಕೂಡ ಈಶ್ವರ ಏನ್ ಮಾಡಿದಾನ, ಹ್ಮ್ ಇವನು ಸೃಷ್ಟಿಂ ವಿಷಮಾಂ ಸೃಷ್ಟಿಂ ನಿರ್ಮಿಮಾಣಸ್ಯ ಹ್ಮ್ ಈಶ್ವರಸ್ಯ. ಹ್ಮ್ ಅಂದ್ರೆ ವಿಷಮ ಸೃಷ್ಟಿಯನ್ನ ನಿರ್ಮಾಣ ಮಾಡಿರ್ತಕ್ಕಂಥ ಹ್ಮ್ ಈಶ್ವರನಿಗೆ ಅಂತ. ಹೌದು. ವಿಷಮ ಅಂತಂದ್ರೆ ಇಲ್ಲಿ ಬೇರೆ ಬೇರೆ ಆಗಿರ್ತಕ್ಕಂಥದ್ದು ಅಂತ. ಹ್ಮ್ ಇಲ್ಲಿ ಒಂದೇ ತರ ಎಲ್ಲಿ ಐತ್ರಿ, ಹೌದಿಲ್ಲ. ಎಲ್ಲರೂ ಶ್ರೀಮಂತರಾಗೇ ಇಲ್ಲ, ಹ್ಮ್ ಎಲ್ಲರೂ ಬಡವರಾಗೇ ಇಲ್ಲ. ಹ್ಮ್ ಒಬ್ಬ ಶ್ರೀಮಂತದಾನ, ಒಬ್ಬ ಬಡವದಾನ, ಒಬ್ಬ ನಗತಾನ, ಒಬ್ಬ ಅಳತಾನ, ಒಬ್ಬ ಹುಟ್ಟತಾನ, ಒಬ್ಬ ಸಾಯ್ತಾನ.
ಹ್ಮ್ ಮತ್ತೆ ಈ ಪ್ರಪಂಚ ಹಿಂಗ್ ಐತಿಲ್ರಿ ಈಗ ಇದು. ಹೌದು ಇದು ಮತ್ತೆ ಪರಮಾತ್ಮ ಮತ್ತೆ ಎಲ್ಲರನ್ನೂ ಶ್ರೀಮಂತರನ್ನ ಮಾಡ್ಬೇಕಾಗಿತ್ತು, ಹ್ಮ್ ಅಥವಾ ಎಲ್ಲರನ್ನು ಬಡವರನ್ನೇ ಮಾಡ್ಬೇಕಾಗಿತ್ತು. ಹ್ಮ್ ಒಬ್ಬನ ಶ್ರೀಮಂತನ ಮಾಡ್ಯಾನ, ಒಬ್ಬನ ಬಡವನ ಮಾಡ್ಯಾನ. ಹ್ಮ್ ಒಬ್ಬವನು ಬೇಕಾದಷ್ಟು ಉಣ್ಣಾಕ್ ತಿನ್ನಾಕೆಲ್ಲ ಇರ್ತದೆ, ಒಬ್ಬನಿಗೆ ಅತಿ ಕಡು ಬಡವ, ಹೌದು ಅವನಿಗೇನು ಇರಂಗಿಲ್ಲ. ಮತ್ತು ಒಬ್ಬರ ಮೇಲೆ ಯಾಕೆ ದ್ವೇಷ, ಒಬ್ಬರ ಮೇಲೆ ಯಾಕೆ ರಾಗ ಹ್ಮ್ ಅಂತ ಪರಮಾತ್ಮನಿಗೂ ಮತ್ತೆ ಅವನೇ ಮಾಡ್ಯಾನ ಸೃಷ್ಟಿ. ಹೌದು ಮತ್ ಪರಮಾತ್ಮ ಸೃಷ್ಟಿ ಮಾಡಿದ ಅಂದ್ಮ್ಯಾಕ ಅವಾಗ ಯಾಕೆ ರಾಗ ದ್ವೇಷಗಳು ಅಂತ ಹ್ಮ್ ಈ ರೀತಿಯಾಗಿ ನಮಗ ವಿರೋಧ ಅನ್ನುವಂತಹದ್ದು ಬರ್ತೈತಿ ಅಂತ ಇಲ್ಲಿ. ಹ್ಮ್ ಶ್ರುತಿ ಸ್ಮೃತ್ಯವಧಾರಿತ್ವ ಸತ್ಯತ್ವಾತ್ ಈಶ್ವರಸ್ಯ ಸ್ವಭಾವಿಲೋಪಃ ಪ್ರಸಜ್ಜೇತ. ಹ್ಮ್ ಆದ್ರೆ ಶ್ರುತಿ ಸ್ಮೃತಿಗಳಲ್ಲಿ ಪರಮಾತ್ಮ ಬಹಳ ಸ್ವಚ್ಛ ಅಂತ, ಹ್ಮ್ ಅವನು ಸಮಾನ ಅಂತ, ಹ್ಮ್ ಎಲ್ಲರಿಗೂ ಅವನು ಶುದ್ಧದಾನ, ಸಮಾನದಾನ, ಸ್ವಚ್ಛದಾನ ಅಂತೇಳಿ ಹ್ಮ್ ಹಿಂಗ ಶ್ರುತಿಗಳಲ್ಲಿ ನಿಶ್ಚಯ ಆಗ್ಬಿಟ್ಟದ ಇವಾಗ. ಹ್ಮ್ ಶ್ರುತಿ ಸ್ಮೃತ್ಯವಧಾರಿತ ಹ್ಮ್ ಸತ್ಯತ್ವಾತ್ ಈಶ್ವರ ಸ್ವಭಾವ ಲೋಪ ಪ್ರಸಜ್ಜೇತ. ಹ್ಮ್ ಅಲ್ಲಿ ಆ ಈಶ್ವರನ ಸ್ವಭಾವಿಯಲ್ಲಿ ನಾಶ ಆಗ್ಬೇಕಾಗ್ತೈತಿ ಅಂತ. ಹ್ಮ್ ಅವನ ಸತ್ಯ ಸ್ವಭಾವ ಅನ್ನುವಂತಹದ್ದು ಏನೈತಲ್ಲ, ಹ್ಮ್ ಮತ್ತೆ ಈ ರೀತಿ ರಾಗದ್ವೇಷದಿಂದ ಕೂಡಿಕೊಂಡು ಈ ಜಗತ್ತನ್ನು ಸೃಷ್ಟಿ ಮಾಡಿದ್ದಾದ್ರ ಹ್ಮ್ ಒಬ್ಬರು ಸುಖಿಗಳನ್ನಾಗಿ, ಒಬ್ಬರು ದುಃಖಿಗಳನ್ನಾಗಿ, ಒಬ್ಬೊಬ್ಬ ಹಿಂಗ್ ಒಂದೊಂದು ತರ ಬೇರೆ ಬೇರೆ ಈ ರೀತಿ ಸೃಷ್ಟಿ ಮಾಡಿದ ಅಂತಂದ್ರೆ ಹ್ಮ್ ಪರಮಾತ್ಮನಿಗೂ ರಾಗದ್ವೇಷ ಬಂದಂಗಾಯ್ತು. ಹ್ಮ್ ಮತ್ತ ಅವನು ಸಾಮಾನ್ಯ ಮನುಷ್ಯರಂತೆ ಅವನು ರಾಗದ್ವೇಷದಿಂದ ಕೂಡ್ಕೊಂಡಂಗ ಆಯ್ತಲ್ಲ ಇವಾಗ. ಹೌದು ಮತ್ತ ಅವನು ಅಗದಿ ಪರಮಾತ್ಮ ಬಹಳ ಶುದ್ಧದಾನ, ಹ್ಮ್ ಅವನು ಎಲ್ಲ ಸಮಾನದಾನ ಅಂತ ಹೇಳುವಂತ ಶ್ರುತಿಗಳಿಗೆ ಹ್ಮ್ ಇಲ್ಲಿ ಏನಾಯ್ತು, ಆ ಈಶ್ವರನ ಸ್ವಭಾವೇ ನಾಶವಾಗುವಂತ ಪ್ರಸಂಗ ಬಂತು ಅಂತ. ಹ್ಮ್ ತಥಾ ಖಲ ಜನರೈಪಿ ಜುಗುಪ್ಸಿತಂ ನಿರ್ಗೃಣತ್ವಂ ಅತಿಕ್ರೂರತ್ವಂ ದುಃಖಯೋಗ ವಿಧಾನಾತ್ ಸರ್ವ ಪ್ರಜೋಪಸಂಹಾರಾಚ್ಯ ಪ್ರಸಜ್ಜೇತ. ಹ್ಮ್ ಇನ್ನ ತಥಾ ಖಲಜನೈಶ್ಚ, ಹ್ಮ್ ಖಲಜನ ಅಂತಂದ್ರೆ ಏನು, ಇಲ್ಲಿ ದುಷ್ಟ ಜನರು ಅಂತ. ಹ್ಮ್ ಖಲಜನೈರಪಿ ಜುಗುಪ್ಸಿತಂ ನಿರ್ಗುಣತ್ವಂ, ಹ್ಮ್ ಇಲ್ಲಿ ಕೆಲವರು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ದುಷ್ಟ ಜನರು ಕೂಡ ಅಸಹ್ಯ ಪಡ್ತಕ್ಕಂತ ಒಂದು ಜುಗುಪ್ಸಿತಂ ಅಂತಂದ್ರೆ ಏನು, ನಿರ್ಗೃಣತ್ವಂ ಅತಿ ಕ್ರೂರತ್ವಂ, ಹ್ಮ್ ಅಂದ್ರೆ ಇಲ್ಲಿ ಅತಿ ಕ್ರೂರತ್ವ ಅನ್ನುವಂತಹದ್ದು. ನಿರ್ಗೃಣತ್ವ ಅಂತ ಅತಿ ಕ್ರೂರತ್ವ ಅಥವಾ ಅತ್ಯಂತ ದ್ವೇಷ ಅಂತ. ಹ್ಮ್ ಅಂದ್ರೆ ಎಲ್ಲಾ ಪ್ರಜೆಗಳನ್ನ ಸಂಹಾರ ಮಾಡುವುದರಿಂದ ದುಷ್ಟ ಜನರು ಕೂಡ ಇಲ್ಲಿ ಅಸಹ್ಯ ಪಡುವಂತ ಒಂದು ಅತಿ ಕ್ರೂರತ್ವ ಅನ್ನುವಂತಹದ್ದು ಪರಮಾತ್ಮನಿಗೆ ಬರ್ಬೇಕಾಗ್ತದ ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಇಲ್ಲಿ ಜನರಿಗೆ ಮತ್ತ ಅವ ದುಃಖವನ್ನು ಕೊಡ್ತಾನ ಅಂತಂದು ಬಳಕ ಕಲಜನೈರಪಿ ಜುಗುಪ್ಸಿತಂ ನಿಗೃಣತ್ವಂ ಅತಿ ಕ್ರೂರತ್ವಂ ದುಃಖ ಯೋಗ ವಿಧಾನಾತ್, ಇಲ್ಲಿ ದುಃಖವನ್ನ ಉಂಟು ಮಾಡೋದು. ದುಃಖ ಯೋಗ ವಿಧಾನಾತ್ ಅಂದ್ರೆ ಏನು, ಪ್ರಜೆಗಳಿಗೆ ದುಃಖವನ್ನ ಉಂಟು ಮಾಡತಕ್ಕಂತ ಒಂದು ಸಂಬಂಧದಿಂದ ಅವನಿಗೇನಾಯ್ತು, ಸರ್ವ ಪ್ರಜೋಪಸಂಹಾರಾಚ್ಛ, ಮತ್ ಎಲ್ಲಾ ಪ್ರಜೆಗಳನ್ನ ಅವನು ಸಂಹಾರ ಮಾಡೋದ್ರಿಂದ, ಮತ್ ಪ್ರಳಯ ಕಾಲದಲ್ಲಿ ಎಲ್ಲ ಮತ್ ಸಂಹಾರ ಮಾಡಿಬಿಡ್ತಾನಿಲ್ರಿ. ಈಗ ಮತ್ತೆ ಎಷ್ಟೋ ಜನ ವಿಮಾನ ಅಪಘಾತದಲ್ಲಿ, ರೈಲ್ವೆ ಅಪಘಾತದಲ್ಲಿ ಸಾಯ್ತಿರ್ತಾರಲ್ರಿ. ಮತ್ತೆ ಅವ್ ಪರಮಾತ್ಮ ಮೇಲೆ ಹಾಕ್ತಿವಲ್ರಿ, ನೋಡ್ರಿ ಪರಮಾತ್ಮ ಅವ್ರನ್ನೆಲ್ಲ ನಾಶ ಮಾಡಿಬಿಟ್ಟು ಸಂಹಾರ ಮಾಡಿಬಿಟ್ಟು ಅಂತ ಹೇಳ್ತೇವಲ್ರಿ. ಸರ್ವ ಪ್ರಜೋಪಸಂಹಾರಾಚ್ಛ ಅಂದ್ರೆ ಸರ್ವ ಪ್ರಜೆಗಳನ್ನ ಸಂಹಾರ ಮಾಡುವುದರಿಂದ ಮತ್ತೆಲ್ಲಾ ಪ್ರಜೆಗಳಿಗೆ ದುಃಖವನ್ನ ಉಂಟು ಮಾಡುವುದರಿಂದ, ಮತ್ತು ಇನ್ನೊಂದು ಹೇಳಿದ್ರು ಅತಿ ಕ್ರೂರತ್ವಂ, ಕಲಜನೈರಪಿ ಜುಗುಪ್ಸಿತಂ ನಿರ್ಗುಣತ್ವಂ ಅತಿ ಕ್ರೂರತ್ವಂ, ಅಂದ್ರೆ ಇಲ್ಲಿ ದುಷ್ಟ ಜನರು ಕೂಡ ಅಸಹ್ಯ ಪಡತಕ್ಕಂತ ಒಂದು ನಿರ್ಗುಣತ್ವ ಅಂತಂದ್ರೆ ಏನು, ಅತಿ ಕ್ರೂರತ್ವ ಅಂತ. ಅತಿ ಕ್ರೂರತ್ವಂ ದುಃಖ ಯೋಗ ವಿಧಾನಾತ್, ಅದು ಹಿಂದಕ್ಕೆ ಸಂಬಂಧಪಡಬೇಕಾದ್ರೆ ಈ ರೀತಿಯಾಗಿ ಪ್ರಸಜ್ಜೇತ ಅಂತ. ಸರ್ವ ಪ್ರಜೋಪಸಂಹಾರಾಚ್ಯ ಪ್ರಸಜ್ಜೇತ, ಇವೆಲ್ಲವೂ ಪರಮಾತ್ಮನಿಗೆ ಬಂದು ಒದಗ್ತಾವ ಅಂತ ಹೇಳ್ತಾರ ಅವರು. ಯಾವುದು ಪರಮಾತ್ಮನೇ, ಈಶ್ವರನೇ ಇಲ್ಲಿ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣ ಅಂತ ಒಪ್ಪಿಕೊಂಡಿದ್ದಾದ್ರೆ ಆ ಪ್ರಜೆಗಳಿಗೆ ದುಃಖ ಒಂದು ಸಂಬಂಧವನ್ನ ಉಂಟು ಮಾಡತಕ್ಕಂತದ್ದಾಗ್ಲಿ, ಮತ್ತು ಎಲ್ಲಾ ಪ್ರಜೆಗಳನ್ನ ಸಂಹಾರ ಮಾಡುವುದರಿಂದ ಹೆಂಗ ದುಷ್ಟ ಜನರು ಕೂಡ ಅಸಹ್ಯ ಪಡ್ತಕ್ಕಂತ ಒಂದು ಅತಿ ಕ್ರೂರತ್ವ ಅನ್ನುವಂತಹದ್ದು ಈಶ್ವರನಿಗೆ ಕೂಡ ಬರ್ಬೇಕಾಗ್ತೈತೆ. ಅವಾಗ ಪ್ರಳಯ ಮಾಡುವಾಗ ಏನಪ್ಪ ಪರಮಾತ್ಮನ ಏನ್ ಕನಿಕರ ಇಲ್ಲೇನು, ಎಂತ ಕ್ರೂರ ಇದು ಐತೆಲ್ಲ ಅಂತ ಹೇಳಿ
ಹೌದು. ಪರಮಾತ್ಮನಿಗೂ ಕೂಡ ಇಂಥ ಕ್ರೂರತ್ವ ಬರ್ಬೇಕಾಗ್ತೈತೆ ಅಂತ ಹ್ಮ್. ಬಂದು ಹೋಗ್ತೈತೆ ಅಂತ ಹೇಳ್ತಾರ ಅವರು. ಹೌದು. ಆದ್ದರಿಂದ ಇಲ್ಲಿ ಪರಮಾತ್ಮ ಇಲ್ಲಿ ಸೃಷ್ಟಿ ಮಾಡ್ತಾನಂತ ಹೇಳಬೇಡ್ರಿ. ಹ್ಮ್. ಹೇಳೋದ್ರಿಂದ ಅವನಲ್ಲಿ ರಾಗದ್ವೇಷಗಳು ಉಂಟಾಗ್ತಾ ಇದ್ದಾವೆ. ಹ್ಮ್. ತಸ್ಮಾತ್ ವೈಷಮ್ಯ ನೈರ್ಗುಣ್ಯ ಪ್ರಸಂಗಾತ್. ಹ್ಮ್. ಆದ್ದರಿಂದ ಇಲ್ಲಿ ವೈಷಮ್ಯ ನೈರ್ಗುಣ್ಯ. ಹ್ಮ್. ವೈಷಮ್ಯ ಅಂತಂದ್ರೆ ಏನಿಲ್ಲಿ ರಾಗದ್ವೇಷಾದಿಗಳು ಅಂತ. ಹ್ಮ್. ನೈರ್ಗುಣ್ಯ ಅಂದ್ರೆ ಅತಿ ಕ್ರೂರತ್ವ ಅನ್ನುವಂತಹದ್ದು. ಹ್ಮ್. ಆ ವೈಷಮ್ಯ ಅಂದ್ರೆ ಇಲ್ಲಿ ವಿವಿಧತ ಅಂತ, ಬೇರೆ ಬೇರೆ ಅಂತ, ಹ್ಮ್. ಬೇರೆ ಬೇರೆ ತರ ಇರ್ತಕ್ಕಂಥ ಸೃಷ್ಟಿ ಹ್ಮ್. ಅವು ಇವನಿಗೆ ಬಂದು ಹೋಗ್ತಾ. ಆದ್ದರಿಂದ ಈಶ್ವರ ಇಲ್ಲಿ ಜಗತ್ತಿಗೆ ಕಾರಣ ಅಲ್ಲ. ನ ಈಶ್ವರ ಹ್ಮ್. ಕಾರಣಮಿತಿ. ಹ್ಮ್. ನೋಡಿ, ಇಲ್ಲಿ ಈಶ್ವರ ನೀನು ಈ ಜಗತ್ತಿಗೆ ಕಾರಣ ಅಂತ ಹೇಳಕ್ ಹೋಗ್ಬೇಡ ಅಂತ ಇದು ಪೂರ್ವ ಪಕ್ಷಿ ರೀ. ಹ್ಮ್. ಪೂರ್ವ ಪಕ್ಷಿ ಏನ್ ಹೇಳಿದ? ಹ್ಮ್. ಈಶ್ವರ ಜಗತ್ತಿಗೆ ಕಾರಣ ಅಂತ ಒಪ್ಕೊಂಡಿದ್ದಾದ್ರ ಹ್ಮ್. ಪರಮಾತ್ಮನಿಗೆ ಕೂಡ ರಾಗದ್ವೇಷವನ್ನ ಹೇಳಬೇಕಾಗ್ತೈತಿ. ಹೌದು. ಯಾಕಂದ್ರೆ ಶಾಸ್ತ್ರದಲ್ಲಿ ಪರಮಾತ್ಮ ಸಮಾನದಾನ, ಶುದ್ಧದಾನ, ಸ್ವಚ್ಛದಾನ ಅಂತೇಳಿ ಹ್ಮ್. ಅಲ್ಲಿ ಹೇಳ್ತಾ ಇದ್ದಾರಲ್ಲ, ಅದಕ್ಕೂ ಕೂಡ ಆ ಸ್ವಭಾವಕ್ಕೆ ಲೋಪ ಬರುವಂತ ಪ್ರಸಂಗ ಬರ್ತದ. ಹ್ಮ್. ಆ ಸ್ವಭಾವ ಹೊರಟು ಹೋಗ್ಬಿಡ್ಬೇಕಾಗ್ತೈತಿ ಅಂತಲ್ಲ, ಹೌದು. ಸ್ವಭಾವ ನಾಶ ಆಗುವಂತ ಪ್ರಸಂಗ ಬರ್ತದ ಅಂತೇಳಿ ಹ್ಮ್. ಈ ರೀತಿಯಾಗಿ ಪೂರ್ವ ಪಕ್ಷ ಅನ್ನುವಂತಹದ್ದು ಬಂದಿದ್ದಾದ್ರೆ ಹ್ಮ್. ಅದಕ್ಕೆ ಸಿದ್ಧಾಂತ ಅನ್ನುವಂತಹದ್ದನ್ನ ಹೇಳ್ತಾರೆ ಇಲ್ಲಿ. ಹ್ಮ್. ನೋಡಪ್ಪ, ಈಶ್ವರ ಹ್ಮ್. ಸೃಷ್ಟಿ ಲಯಗಳಿಗೆ ಕಾರಣ ಅದಾನ, ಹ್ಮ್. ಆದ್ರೆ ಅವನು ಒಂದು ಅಪೇಕ್ಷೆ ಇಟ್ಟುಕೊಂಡು ಮಾಡ್ತಾನ ಅಂತ ಹೇಳಿ ಹ್ಮ್. ಸಾಪೇಕ್ಷತ್ವಾತ್ ಅಂತ ಸೂತ್ರದಲ್ಲಿ ಬಂತಲ್ರಿ. ಹೌದು. ಒಂದು ಅಪೇಕ್ಷೆಯಿಂದ ಹ್ಮ್. ಅವನು ಸೃಷ್ಟಿಗೆ ಕರ್ತೃ ಆಗಿದಾನ ಅಂತ. ಹ್ಮ್. ತಥಾಹಿ ದರ್ಶಯತಿ. ಹ್ಮ್. ಶ್ರುತಿ ಅದನ್ನ ನಮಗ ತೋರಿಸಿಕೊಡ್ತದ ಅಂತ. ಹ್ಮ್. ಅವನು ಕರ್ಮ ಅಪೇಕ್ಷೆಯನ್ನು ಇಟ್ಟುಕೊಂಡೇ ಅವನು ಸೃಷ್ಟಿ ಮಾಡ್ತಾನೆ ಅನ್ನೋದ್ರ ಬಗ್ಗೆ ಹ್ಮ್. ಮುಂದಿನ ಒಂದು ಭಾಷ್ಯ ಭಾಗದಲ್ಲಿ ಹ್ಮ್. ಆಚಾರ್ಯರು ತಮ್ಮ ಸಿದ್ಧಾಂತವನ್ನ ಹೇಳ್ತಾ ಇದ್ದಾರೆ. ಹೌದು. ಅದು ಏನನ್ನೋದು ಮತ್ತೆ ನಾಳೆ ಬೆಳಿಗ್ಗೆ ನೋಡೋಣ ತಗೊಳ್ರಿ. ನಾಳೆ ಬೆಳಗ್ಗೆ ನೋಡೋಣ. ಬೆಳಿಗ್ಗೆ ನೋಡೋಣ 6:00 ಹೌದು. ಹ್ಮ್